ಇದೇ ಒಂದು ವಿಚಾರದಲ್ಲಿ ಈಗ ಈ ಮತಪತ್ರಗಳನ್ನು ಮತ್ತೆ ಬಳಕೆಗೆ ತಂದರೆ ಹೇಗೆ ನಾವು ತರ್ತಾ ಇದ್ದೀವಿ ಅಂಥೇಳಿ ಕ್ಯಾಬಿನೆಟ್ನ ಅಂಗೀಕಾರವನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ. ಕ್ಯಾಬಿನೆಟ್ನ ಅಂಗೀಕಾರ ತೆಗೆದುಕೊಂಡು ನಾವು EVM ಬದಲಿಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ, ಅದು ಈ ಕಡೆ GBA ಎಲೆಕ್ಷನ್ ಆಗಬಹುದು ಅಥವಾ ಪಂಚಾಯತ್ಗಳ ಚುನಾವಣೆಗಳಾಗಬಹುದು, ಈ ಚುನಾವಣೆಗಳಲ್ಲಿ ನಾವು EVMನ ಬದಲಿಗೆ ಬ್ಯಾಲೆಟ್ ಪೇಪರ್ನ ಎಲೆಕ್ಷನ್ಗೆ ನಾವು ಹೋಗ್ತಾ ಇದ್ದೀವಿ ಅಂತ ಒಂದು ರೆಡಿಯಾಗಿದೆ ರಾಜ್ಯ ಸರ್ಕಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ BJPಗೆ ತನ್ನದೇ ಆಗಿರತಕ್ಕಂಥ ಆಕ್ಷೇಪಗಳು, ಟೀಕೆಗಳು ಇದಕ್ಕೆ ಇವೆ. ಹಾಗಾಗಿ ಒಂದು ಕಡೆ ರಾಹುಲ್ ಗಾಂಧಿ ಮತಚೋರಿ ಆರೋಪವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಈ ಒಂದು ನಿರ್ಧಾರ ಇದೆಯಲ್ಲ, ಮುಂಬರುವ ದಿನಗಳಲ್ಲಿ BJP ಅಧಿಕಾರದಲ್ಲಿ ಇಲ್ಲದೇ ಇರತಕ್ಕಂಥ ರಾಜ್ಯಗಳ ಚುನಾವಣೆಯ ದಿಕ್ಕನ್ನು ಈ ಒಂದು ಕರ್ನಾಟಕದ ನಿರ್ಧಾರ ಬದಲಾಯಿಸುತ್ತಾ? ಬ್ಯಾಲೆಟ್ ಪೇಪರ್ ಬಂದ ಮೇಲೆ ಏನಾಗಬಹುದಾಗುತ್ತೆ? ಗ್ರಾಮ ಪಂಚಾಯಿತಿಯಲ್ಲಿ, ಇವತ್ತು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಮತಪತ್ರದ್ದೇ ಮಾಡಲ್ ಇರೋದು, ಮತಪತ್ರದ್ದೇ ಮಾಡಲ್ ಇವತ್ತಿಗೂ ಇದೆ. ಇಲ್ಲಿ ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡಾಗ EVMಗಳನ್ನು ಗ್ರಾಮ ಪಂಚಾಯಿತಿ ಚುನಾವಣೆಗಳ ಮಟ್ಟಿಗೆ ಹೊಂದಕ್ಕಾಗಲ್ಲ. ಆ ಒಂದು ಲೆಕ್ಕದಲ್ಲಿ ನಾವು ಹೋದಾಗ ಬೀದರಲ್ಲಿ ಮಾತ್ರ EVMನ ಪ್ರಯೋಗ ಆಗಿತ್ತು ಗ್ರಾಮ ಪಂಚಾಯಿತಿ ಚುನಾವಣೆಯ ಮಟ್ಟದಲ್ಲಿ. ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ಗೆ ಬ್ಯಾಲೆಟ್ ಪೇಪರ್ ತಂದರೆ ಹೇಗೆ? ಅಟ್ ದ ಸೇಮ್ ಟೈಮ್ ಇವತ್ತಿಗಿನ ಈ ನಿರ್ಧಾರ ನಾಳೆ ವಿಧಾನಸಭೆ ಚುನಾವಣೆಗೂ ಬಂದರೆ ಏನು ತಪ್ಪು, ಲೋಕಸಭಾ ಚುನಾವಣೆಗೂ ಬಂದರೆ ಏನು ತಪ್ಪು ಅಂತ ಕೂಡ ಒಂದು ಕಡೆ ಇದೆ. ಯಾಕೆ ನಿರ್ಧಾರ ಮಾಡಿರಬಹುದು? ಸರ್ಕಾರದ ರಾಜಕೀಯ ಉದ್ದೇಶ ಸ್ಪಷ್ಟ ಆಗಿಬಿಡುತ್ತೆ ಇಲ್ಲಿ. ಮೊದಲನೇದಾಗಿ ರಾಹುಲ್ ಗಾಂಧಿ EVM ಇಟ್ಕೊಂಡು ಚುನಾವಣೆಗಳಲ್ಲಿ ಸ್ಕ್ಯಾಮ್ ನಡೆದಿದೆ, ಮತಗಳ್ಳತನ ನಡೆದಿದೆ, ವಿಳಾಸಗಳ ಮೋಸ ಆಗಿದೆ, ಇದೆಲ್ಲ ಆರೋಪವನ್ನು ಮಾಡ್ಕೊಂಡು ಬಂದ್ರಲ್ಲ, ಇದಕ್ಕೆ ನಮ್ಮ ಕಡೆಯಿಂದ ನಮ್ಮಲ್ಲಿ ಅಧಿಕಾರದಲ್ಲಿ ನಾವು ಕರ್ನಾಟಕದಲ್ಲಿ ಇದ್ದೀವಿ, ನಮ್ಮ ಕಡೆಯಿಂದ ಮೊದಲನೇ ಹೆಜ್ಜೆ ನಾವು ಇಡ್ತಾ ಇದ್ದೀವಿ ಅನ್ನೋದು. ಎರಡನೇದು, ಕೇಂದ್ರ ಸರ್ಕಾರಕ್ಕೆ EVMನ ನ್ಯೂನತೆ ಸಂದೇಶವನ್ನು ಕೊಡುವುದು. EVM ಸರಿಯಿಲ್ಲ, ಅದೆಲ್ಲ ಮೋಸ ನಡೆದಿದೆ ಅನ್ನೋ ಮೆಸೇಜನ್ನು ಕೇಂದ್ರಕ್ಕೆ ಕೊಡೋದು. EVM ಅನುಮಾನವನ್ನು ಬರೀ ಆರೋಪಕ್ಕೆ ಸೀಮಿತ ಮಾಡದೆ ಕಾರ್ಯರೂಪಕ್ಕೆ ತರೋದು ಕೂಡ ಒಂದು ಉದ್ದೇಶ ಆಗಿಬಿಡುತ್ತೆ ಇಲ್ಲಿ. ಮೂರನೇದಾಗಿ, ಹಿಂದೆ ತೆಗೆದುಕೊಂಡಿದ್ದಂಥ ನಿರ್ಣಯವನ್ನು ಈಗ ಇಂಪ್ಲಿಮೆಂಟ್ ಮಾಡೋದು. ಹಿಂದೆ ಎಲ್ಲ EVM ಬೇಡ, ಮತಪತ್ರ ಅಂತಿದ್ರಲ್ಲ, ಅದನ್ನೇ ಈಗ ನಾವು ಶುರು ಮಾಡ್ತಾ ಇದ್ದೀವಿ ಅಂತ ಹೇಳಿ ಸಂದೇಶ ಕೂಡ ಆಗಬಹುದಾಗತ್ತೆ. ಇನ್ನೊಂದು ಕಡೆ ಕಾನೂನು ಬದಲಾವಣೆ, ಈ ಒಂದು ವಿಚಾರ ನೋಡಿ, ಚುನಾವಣಾ ಆಯೋಗದ ಕೆಲಸ ಚುನಾವಣಾ ಡೇಟ್ ಅನೌನ್ಸ್ ಮಾಡೋದು, ಚುನಾವಣೆಯನ್ನು ನಡೆಸುವುದು. ಅವ್ರು ಡಿಸೈಡ್ ಮಾಡ್ತಾರ, ಇದನ್ನು ಒಪ್ಕೊಂಡ್ಬಿಡ್ತಾರ ಅವರು ಅಂತ ಬಂದಾಗ ಇದನ್ನು ವಿಧಾನ ಮಂಡಲ ಇಲ್ಲವೇ ಸಂಸತ್ತು ಡಿಸೈಡ್ ಮಾಡಬೇಕಾಗತ್ತೆ. ಅವರೇನಾದರೂ ಆ ಕಾಯ್ದೆಗೆ ತಿದ್ದುಪಡಿ ತಂದರೆ ಜಾರಿ ಮಾಡಬಹುದಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ದಿನೇಶ್ ಶೇರೋಹಳ್ಳಿ ಅವರಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ನಿಮಗೆ ದಿನೇಶ್ ಶೇರೋಹಳ್ಳಿ ಅವರೇ. ಉತ್ಕರ್ಷ್ ಇದ್ದಾರೆ, BJPಯ ವಕ್ತಾರರು. ಸ್ವಾಗತ ಉತ್ಕರ್ಷ್ ನಿಮಗೆ. ಇನ್ನೊಂದು ಕಡೆ ಕಶ್ಯಪ್ ಅವರಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ಕಶ್ಯಪ್ ಅವರೇ ನಿಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ ರಮಾಕಾಂತ್. ಇನ್ನೊಂದು ಕಡೆ ಸುಭಾಷ್ ಹುಗಾರ್ ಅವರಿದ್ದಾರೆ, ಹಿರಿಯ ಪತ್ರಕರ್ತರು. ಸ್ವಾಗತ ಸುಭಾಷ್ ಹುಗಾರ್ ಸರ್ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ ರಮಾಕಾಂತ್. ಓಕೆ, ನಾನೀಗ ಕಶ್ಯಪ್ ಅವ್ರನ್ನ ಕೇಳ್ಬಿಡ್ತೀನಿ. ಕಶ್ಯಪ್ ಅವರೇ, ಈ ಮತಪತ್ರದ ಒಂದು ಚುನಾವಣೆಗೆ ನಿನ್ನೆ ಕ್ಯಾಬಿನೆಟ್ನ ಅನುಮೋದನೆ ಸಿಕ್ಕಿದೆ, ಇದು ಜಾರಿಯಾಗಬೇಕು ಅಂತೇಳಿ. ಆನಂತರದಲ್ಲಿ ಇದು ಕಾಯ್ದೆಗೆ ಒಂದಷ್ಟು ಬದಲಾವಣೆಗಳಾಗಿ ಆನಂತರ ಮೊದಲಿಗೆ ಸುಗ್ರೀವಾಜ್ಞೆ ಹೊರಟು ಮುಂದಿನ 6 ತಿಂಗಳ ಒಳಗಾಗಿ ಅದಕ್ಕೆ ಸದನದಲ್ಲೂ ಅದನ್ನು ಅಂಗೀಕರಿಸಿಕೊಂಡು ರಾಜ್ಯಪಾಲರ ಅಂಕಿತ ಬಿದ್ದರೆ ಆಗುತ್ತೆ ಅಂತ ಅಂದ್ಕೊಳ್ಳೋಣ ನಾವು. ಈ ಮತಪತ್ರದ ಎಲೆಕ್ಷನ್ಗೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಮುಂದಾಗ್ತಾ ಇರೋದು ಯಾಕೆ ಅಂತ? ನೋಡಿ ರಮಾಕಾಂತ್ ಅವರೇ, ಕಳೆದ 3 ತಿಂಗಳಿಂದ 4 ತಿಂಗಳಿಂದ ನಾವು ಕಮಿಷನ್ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಿದೆ ಅಂತ ನಾವು ಕಳೆದ 3-4 ವರ್ಷದಿಂದ ವಿತ್ ಫ್ಯಾಕ್ಟ್ಸ್ ಪ್ರೂವ್ ಮಾಡ್ತಾ ಇದ್ವಿ. ಆದರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ನಡೆದ ಕಳ್ಳತನದ ವೋಟ್ ಚೋರಿ ರೂಪದಲ್ಲಿ ನಾವು ವಿಸ್ತೃತವಾಗಿ ನಿಮ್ಮ ಮಾಧ್ಯಮದಲ್ಲೂ ಎಲ್ಲಾ ಮಾಧ್ಯಮದಲ್ಲೂ ಪ್ರಸಾರ ಮಾಡಿದ್ದೀರಾ ಯಾವ ಮಟ್ಟದ ಹಗರಣ ನಡೆದಿದೆ ವೋಟ್ ಚೋರಿಲಿ ಅಂತ. ಒಂದು ನೋಡ್ಬೇಕು, ಇವತ್ತು ಎಲೆಕ್ಷನ್ ಕಮಿಷನ್ ಅವರು ಅಪಾಯಿಂಟ್ ಆಗಿರದೆ ಒಂದು ಮಿಸ್ಟ್ರಿ. ಅಪಾಯಿಂಟ್ ಆಗಿ ಅದು ಇದು ಏನಪ್ಪಾ, ಒಬ್ರು ಸುಪ್ರೀಂ ಕೋರ್ಟ್ CJI ಅವರ ಒಂದು ನೇಮಕ, ಇದು ಏನಪ್ಪಾ, ಅವ್ರನ್ನ ಅಪಾಯಿಂಟ್ ಮಾಡ್ಬೇಕಾದ್ರೆ ಓನ್ಲಿ ಪ್ರಧಾನ ಮಂತ್ರಿ ಮತ್ತೆ ಹೋಮ್ ಮಿನಿಸ್ಟರ್ ಇದ್ದಾರೆ, ಇದು ಏನೇ ಇಲ್ಲ. ಅವ್ರಿಗೆ ಯಾರು ಬೇಕೋ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಮೊದಲನೇ ಒಂದು ಪ್ರೋಸೆಸ್ ಅಲ್ಲೇ ಅವರು BJP ಕೈಗೊಂಬೆ ರೀತಿ ನಮ್ಗೆ ಕಾಣಿಸ್ತಾ ಇದೆ, ಎದ್ದು ಕಾಣಿಸ್ತಾ ಇದೆ. ಸೆಕೆಂಡ್, ನಾವು ರಾಹುಲ್ ಗಾಂಧಿ ಅವರು ಕಳೆದ 15 ದಿವಸದಿಂದ ನಾವು ರಿಸರ್ಚ್ ಮಾಡಿ ಡೇಟಾ ತೆಗೆದಿ ವಿಸ್ತೃತವಾಗಿ ನಾವು ಎಕ್ಸ್ಪೋಸ್ ಮಾಡಿದೀವಿ. ಇದೇ ಎಲೆಕ್ಷನ್ ಕಮಿಷನ್ ಅವ್ರು ಮಾಡಿರುವ ಬಹುದೊಡ್ಡ ದೇಶದ ಇತಿಹಾಸದಲ್ಲೇ ನಡೆದಿರುವ ಒಂದು ಬ್ರಹ್ಮಾಂಡ ಒಂದು ಭ್ರಷ್ಟಾಚಾರದ ಹಗರಣ, ಒಂದು
ಒಂದು ಸಂವಿಧಾನದ ಮೇಲೆ ಕೊಡಲಿ ಬಿದ್ದಿದೆ ಈ ವೋಟ್ ಚೋರಿ ರೂಪದಲ್ಲಿ. ಇದ್ರ ಬಗ್ಗೆನೂ ಅವರು ಒಂದು ಆಕ್ಷನ್ ತಗೋತಾ ಇಲ್ಲ. ವೋಟ್ ಡಿಲೀಟ್ ಆಗ್ಲಿ, ವೋಟ್ ಏನೇನಾಗಿದೆ ಅಂತ ತಪ್ಪೊಪ್ಕೋತಾ ಇಲ್ಲ. ಅದು ಬಿಟ್ಬಿಟ್ಟು ರಾಹುಲ್ ಗಾಂಧಿ ಮೇಲೆ ಅವರು ಅಟ್ಯಾಕ್ ಮಾಡ್ತಿದ್ದಾರೆ. ಥರ್ಡ್, ಇದೇ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಪ್ರಿಯಾಂಕ್ ಖರ್ಗೆ ಅವರು ಹಲವಾರು ಬಾರಿ ಎಲೆಕ್ಷನ್ ಕಮಿಷನ್ಗೆ ಪತ್ರ ಬರ್ದಿದ್ದಾರೆ, ನಾವೊಂದು ಹ್ಯಾಕಥಾನ್ ಮಾಡೋಣ, ನಿಮ್ದ ಅಮೆರಿಕಾದ ದೈತ್ಯ ಕಂಪನಿಗಳು ನಿಮ್ ಇವಿಎಂ ನ ಹ್ಯಾಕ್ ಮಾಡ್ಬೋದು ಅಂತ ಬಹಳಷ್ಟು ಬಾರಿ ಹೇಳಿದ್ದಾರೆ ಅಂತ ನಮ್ಗೆ ವಿಸ್ತೃತವಾದ ಮಾಧ್ಯಮಗಳು ವರದಿ ಮಾಡಿದೆ. ನಿಮ್ಮ ಇವಿಎಂ ನ ಹ್ಯಾಕ್ ಮಾಡ್ಬೋದು ಅಂತ ಅವ್ರು ಎಷ್ಟೋ ಬಾರಿ ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಒಂದು ಹ್ಯಾಕಥಾನ್ ಇಟ್ಕೊಳ್ಳೋಣ, ಈ ಎಲೆಕ್ಷನ್ ಕಮಿಷನ್ ಅವರು ಬರ್ಲಿ, ನೀವು ಸಂಸ್ಥೆಗಳು, ಹೊರದೇಶದ ಸಂಸ್ಥೆಗಳು ಬರ್ಲಿ, ಹ್ಯಾಕ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ, ನೋಡೋಣ ಅಂತ ಅದನ್ನ ಹೇಳಿದ್ದಾರೆ. ಹಾಗಾಗಿ ನಾವು ಅವರ ಕೈಗೊಂಬೆ, ಕೈ ಅಣತಿಯಂತೆ ಇರುವ ಸಂಸ್ಥೆಗಳ ಒಂದು ಯಂತ್ರವನ್ನು ಇಟ್ಟುಕೊಂಡು ನಾವು ಎಲೆಕ್ಷನ್ ಮಾಡಕ್ಕೆ ಸಾಧ್ಯ ಇಲ್ಲ. ಅವರ ಮೇಲೆ ಎಲೆಕ್ಷನ್ ಕಮಿಷನ್ ಮಾತಾಡ್ತೀನಿ. ಉತ್ಕರ್ಷ್ ಅವರೇ, ಈ ನಿರ್ಧಾರಕ್ಕೆ ಬಿಜೆಪಿಯ ಸ್ವಾಗತ ಇದೆಯಾ? ಲೋಕಲ್ ಬಾಡಿ ಎಲೆಕ್ಷನ್ ಅನ್ನ ಮತಪತ್ರದ ಮೂಲಕ ಮಾಡಿದ್ರೆ ಸರ್ ನೋಡಿ, ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಇವತ್ತು ಕಾಂಗ್ರೆಸ್ ಕರ್ನಾಟಕದಲ್ಲಿ ಎಷ್ಟು ಬೌದ್ಧಿಕವಾಗಿ ದಿವಾಳಿ ಆಗಿದೆ ಅಂತಂದ್ರೆ ಈ ಎರಡು ಮುಖ ಅಂತ ಹೇಳ್ತೀವಿ ಕಾಂಗ್ರೆಸ್ಗೆ. ಯಾಕೆ ಅಂತಂದ್ರೆ ಬಹಳ ಸ್ಪಷ್ಟವಾಗಿ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ, ವಿತ್ ಹಿಸ್ಟಾರಿಕಲ್ ಫ್ಯಾಕ್ಟ್ಸ್ ಹೇಳ್ತೀನಿ. ಇದೇ 1972 20ನೇ ತಾರೀಕು ಚುನಾವಣೆ ಆಗಿ ಒಂದು ಆಯೋಗದ ವರದಿ ಕೊಡುತ್ತೆ. ಏನು ಅಂತಂದ್ರೆ 1971 ಲೋಕಸಭಾ ಚುನಾವಣೆಯಲ್ಲಿ ಏನು ರಾಸಾಯನಿಕಗಳನ್ನ ಮತ್ತು ಅದೃಶ್ಯ ಶಾಹಿಗಳನ್ನು ಉಪಯೋಗಿಸಿಕೊಂಡು ಅವರು ಮತಪತ್ರಗಳನ್ನ ಬದಲಾಯಿಸಿದ್ರು ಅಂತ ಒಂದು ಆಯೋಗದ ವರದಿ ಬರುತ್ತೆ. ಬ್ಯಾಲೆಟ್ ಪೇಪರ್ ಚುನಾವಣಾ ಆಯೋಗದ ವರದಿ 23/1972. ಲೆಟ್ ಮಿ ಕಂಪ್ಲೀಟ್. ಕೇಳಿದಿರಿ, ನಿಮ್ನೆ ಕಂಪ್ಲೀಟ್ ಮಾಡಲಿ. 23/1972 ರಾಜೀವ್ ಗಾಂಧಿ ಅವರು 1979 ಒಂದು ಮಾತನ್ನ ಹೇಳ್ತಾರೆ. ವರದಿ ಬಗ್ಗೆ ಹೇಳಿ ನನಗೆ. ಅದು ಶಾಯಿಯನ್ನ ರಾಸಾಯನಿಕ ಅದೃಶ್ಯ ಶಾಯಿ ಅಂದ್ರೆ ಕೆಮಿಕಲ್ ಇಂಕ್ಸ್ ಮತ್ತು ಇದು ಏನಪ್ಪಾ ರಾಸಾಯನಿಕಗಳನ್ನು ಬಳಸಿ ಮತ ಬ್ಯಾಲೆಟ್ ಗಳನ್ನ ಬದಲಾಯಿಸಿದ್ರು ಅಂತ ಒಂದು. ಆಮೇಲೆ ರಾಜೀವ್ ಗಾಂಧಿ ಅವರು 1989 ಅವರೇ, ನಾನು ಕೋಟ್ ಮಾಡ್ತೀನಿ ರಾಜೀವ್ ಗಾಂಧಿ ಅವ್ರನ್ನ, ವಿರೋಧಿಗಳು ಮತಪತ್ರಗಳನ್ನು ದುರ್ಬಳಕೆ ಮಾಡಿ ಮೋಸದಿಂದ ನನ್ನ ಸೋಲ್ಸಿದ್ರು ಅಂತ ರಾಜೀವ್ ಗಾಂಧಿ ಹೇಳಿದ್ರು. ಇದೇ ಮೊನ್ನೆ ಸಿದ್ದರಾಮಯ್ಯ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, 1991 ಕೊಪ್ಪಳ ಲೋಕಸಭಾ ಬೈ ಎಲೆಕ್ಷನ್ ನಾನು ಸೋತ್ ಬಿಟ್ಟೆ, ಹಗರಣ ಮಾಡಿ ಸೋಲ್ಸಿದ್ರು ನನ್ನ ಅಂತ ಆಗಿದ್ದ ಬ್ಯಾಲೆಟ್ ಪೇಪರ್. ಮತ್ತೆ ಮುಂದುವರೆದು ಯಾವ್ದು ಬೇಡ, ಘನತೆವೆತ್ತ ಗೃಹ ಮಂತ್ರಿಗಳು ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಾರೆ, ಈರಣ್ಣ ಈ ಹಿಂದೆ ಕಾಲಘಟ್ಟದಲ್ಲಿ ಹೇಗ್ ನಡೀತಿತ್ತು ಚುನಾವಣೆ ಅಂತಂದ್ರೆ ಒಬ್ಬರೇ ಕೂತ್ಕೊಂಡು 100 ಜನ ಬ್ಯಾಲೆಟ್ ಪೇಪರ್ ಒತ್ತುತ್ತಾ ಇದ್ರು ಅಂತ. ಮತ್ತೆ ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಹೇಳಕ್ ಇಷ್ಟಪಡ್ತೀನಿ, ಇವಿಎಂ ಬಂದಿದ್ ಯಾವ ಕಾಲದಲ್ಲಿ ಸರ್? 1982 ಮೊದಲನೇ ಪ್ರಯೋಗ ಮಾಡ್ತಾರೆ. ಇಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ 2004. ಪ್ರತಿ ಲೋಕಸಭಾ ಚುನಾವಣೆ ನೀವು ಅದನ್ನ ಉಪಯೋಗಿಸ್ಕೊಂಡೇ ಮಾಡಿದಂತದ್ದು. ಮತ್ತೆ ಬಹಳ ಪ್ರಮುಖವಾಗಿ ಇವ್ರು ಕೋರ್ಟ್ ಕೂಡ ಹೋಗ್ತಾರೆ. ಕೋರ್ಟ್ ಬಹಳ ಸ್ಪಷ್ಟವಾಗಿ ಕೋರ್ಟ್ ಮಾಡಿದೆ, ಇವಿಎಂ ಅನ್ನುವಂಥದ್ದು ಬಹಳ ಕ್ರೆಡಿಬಲ್ ಆಗಿ ಕೆಲಸ ಮಾಡ್ತಾ ಇದೆ, ಇವಿಎಂ ನಲ್ಲಿ ಯಾವ ಸಮಸ್ಯೆ ಇಲ್ಲ ಅಂತ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ನ ಪ್ರಮುಖ ವಕೀಲರಾದಂತ ಒಂದು ಬೆಂಚ್ ಹೇಳುತ್ತೆ. ಯಾರು ಅಂತಂದ್ರೆ ವಿಕ್ರಮ್ ನಾಥ್ ಮತ್ತು ಪ್ರಸನ್ನ ಬಿ ವಾರ್ಲೆ ಹೇಳ್ತಾರೆ, ನಾನು ಕೋಟ್ ಮಾಡ್ತೀನಿ, ವಾಟ್ ಹ್ಯಾಪನ್ಸ್ ಇಸ್ ಇಫ್ ಯು ವಿನ್ ದ ಎಲೆಕ್ಷನ್ಸ್ ಇವಿಎಂಸ್ ಆರ್ ನಾಟ್ ಟ್ಯಾಂಪರ್ಡ್, ವೆನ್ ಯು ಲೂಸ್ ಎಲೆಕ್ಷನ್ಸ್ ಇವಿಎಂಸ್ ಆರ್ ಟ್ಯಾಂಪರ್ಡ್ ಅಂತಂದ್ರೆ ಏನ್ ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ, ನೀವು ಚುನಾವಣೆ ಗೆದ್ರೆ ಏನು ಸಮಸ್ಯೆ ಇಲ್ಲ, ಚುನಾವಣೆಯನ್ನ ಸೋತ್ರೆ ಇವಿಎಂ ಸರಿ ಇಲ್ಲ, ಮೋದಿ ಸರಿ ಇಲ್ಲ. ಈಗ ದಿನೇಶ್, ಈ ಮಷೀನ್ ಆರ್ ಮತಪತ್ರ ಅಥವಾ ಇದರ ಹಿಂದಿನ ಕೈಗಳು ವಿಚಾರ ಯಾವುದಿದರಲ್ಲಿ ಅಂತ? ಮತಪತ್ರ ಈಗ ಮಷೀನ್, ಈಗ ಕಶ್ಯಪ್ ಅವರು ಹೇಳ್ತಾ ಇದ್ರು ಇದನ್ನು ಹ್ಯಾಕ್ ಮಾಡಬಹುದು. ಹ್ಯಾಕ್ ಅನ್ನೋ ಕಾನ್ಸೆಪ್ಟು ವಿಷಯ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಅದು ಇಂಟರ್ನೆಟ್ಗೆ ಲಿಂಕ್ ಆಗಿದ್ದಾಗ ಹ್ಯಾಕ್ ಅನ್ನೋ ಒಂದು ವಿಷಯ ಬರುತ್ತೆ. ಇದ್ರ ಬಗ್ಗೆ ಬಹಳ ಡಿಬೇಟ್ ನಡೆದು ಹೋಗ್ಬಿಟ್ಟಿದೆ. ಬನ್ರಪ್ಪ, ಇವಿಎಂ ತಯಾರು ಮಾಡೋ ಸಂಸ್ಥೆನೂ ಕರೆದಿದೆ, ಚುನಾವಣಾ ಆಯೋಗದವರು ಕರೆದಿದ್ದಾರೆ, ಬಂದು ಪ್ರೂವ್ ಮಾಡಿ ಅಂತ ಬಂದು. ಈ ಮಷೀನ್ ಹಿಂದೆ ಒಬ್ಬ ಮನುಷ್ಯ ನಿಂತ್ಕೊಂಡು ನನಗೆ ದಾಖಲೆ ಕೊಡು, ನನಗೆ ನೀವು ವೋಟ್ ಬೂತ್ ಯಾವುದಿತ್ತು ಅದರದ್ದು ವಿಡಿಯೋ ಕೊಡು, ನಾನು ಕೊಡಲ್ಲ. ಹೆಣ್ಮಕ್ಳದ್ದು ರಕ್ಷಣೆ, ಹೆಣ್ಮಕ್ಳ ಗೌಪ್ಯತೆ, ಒಬ್ಬ ಕತೆ ಹೇಳ್ತಾರೆ ಒಬ್ಬ ಮನುಷ್ಯ. ಇದು ನಮಗೆ ಸಮಸ್ಯೆ ಅಂತ ಅನಿಸ್ತಿದೆಯಾ? ಇಲ್ಲಿ ಮಷೀನರ್ ಮತಪತ್ರ ನಮಗೆ ಸಮಸ್ಯೆ ಆಗ್ತಾ ಇದೆ. ಇಲ್ಲಿರ್ತಕ್ಕಂಥ ವಿಷಯ ಏನಿಲ್ಲಿ, ಮತಪತ್ರದ ಹಿಂದೆ ಯಾರಾದರೂ ಇರಲಿ, ಮಷೀನ್ ಹಿಂದೆ ಯಾರಾದರೂ ಇರಲಿ, ಮತಪತ್ರವೂ ತಪ್ಪಲ್ಲ, ಮಷೀನು ತಪ್ಪಲ್ಲ. ಇದ್ರ ಹಿಂದೆ ಯಾರಾದ್ರೂ ಆಟ ಆಡಿದ್ರೆ ಬೋತ್ ಆರ್ ರಾಂಗ್. ಇಲ್ಲಿ ಸಮಸ್ಯೆ ಕ್ರಿಯೇಟ್ ಆಗ್ತಾ ಇರೋದು ಎಲ್ಲಿ ಅಂದರೆ, ಒಂದ್ ಕಡೆ ಮತಪತ್ರನ್ನು ಈಗ ಎರಡರದು ಮೆರಿಟ್ಸು ಡಿಮೆರಿಟ್ಸ್ ಎರಡೂ ಇದೆ, ಮತಪತ್ರದಾಗ್ಬೋದು ಅಥವಾ ಮೆಷಿನ್ದಾಗ್ಬೋದು. ಬಟ್ ಇವತ್ತು ಏನು ಮಂತ್ರಿಮಂಡಲದಲ್ಲಿ ತಗೊಂಡಿದ್ದಾರೆ ತೀರ್ಪು, ಅದನ್ನ ನಾವು ಸ್ವಾಗತಿಸ್ತೀವಿ. ಯಾಕಂದ್ರೆ ಈ ಒಂದು ಏನು ಮೆಷಿನ್ ಸ್ಟ್ಯಾಂಪರಿಂಗ್ ಇದ್ರ ಬಗ್ಗೆ ಸಾಕಷ್ಟು ಇವೇ ನಡೆದಿದೆ. 2010 ಹರಿಪ್ರಸಾದ್ ಅನ್ನೋ ಒಬ್ಬ ವ್ಯಕ್ತಿ ಆಂಧ್ರ ಪ್ರದೇಶದವರು ಇದೇ ಮೆಷಿನ್ನ ಕಳ್ತನ ಮಾಡಿಸಿ ಟ್ಯಾಂಪರಿಂಗು ಮಾಡಿ August 24
2010 ಎಲ್ಲಾ ಟಿವಿ ಮಾಧ್ಯಮಗಳಲ್ಲಿ ಯಾವ ರೀತಿ ಟ್ಯಾಂಪರ್ ಮಾಡ್ಬೋದು ಅಂತ ಡೆಮೋನು ಕೊಟ್ಬಿಟ್ಟಿದ್ದಾರೆ. ಡಿಸ್ಪ್ಲೇನು ಟ್ಯಾಂಪರ್ ಮಾಡ್ಬೋದು, ಮೆಮೊರಿ ಕಾರ್ಡು ಟ್ಯಾಂಪರ್ ಮಾಡ್ಬೋದು, ಇದೆಲ್ಲ 2-3 ವೆರೈಟಿ ಟ್ಯಾಂಪರ್ ಮಾಡ್ಬೋದು ಅಂತ ತೋರಿಸಿದ್ದಾರೆ. ಅದಾದ ನಂತರ ಸುಬ್ರಹ್ಮಣ್ಯ ಸ್ವಾಮಿ ಅವರು ಕೂಡ ಎಲೆಕ್ಷನ್ ಕಮಿಷನ್ಗೆ ಇದಕ್ಕೇನಾದ್ರೂ ಪೇಟೆಂಟ್ ಇದೆಯಾ ಅಂತಾನು ಕೇಳಿದ್ದಾರೆ. ಬಿಜೆಪಿ ಇರ್ಲಿಲ್ಲ ಬಿಡಿ ಅಷ್ಟೇ. ಅಲ್ಲಲ್ಲ, ಪೇಟೆಂಟ್ ಇದೆಯಾ ಅಂತ ಕೇಳಿದ್ದಾರೆ. ಅದ್ರ ಪೇಟೆಂಟ್ ಇದೆ ಅಂತ ಹೇಳ್ಬಿಟ್ಟು ಆಮೇಲೆ ನಾವು ಕೊಡಕ್ಕಾಗಲ್ಲ, ನಮ್ಮ ಹತ್ರ ಇಲ್ಲ ಅಂತಾನು ಎಲೆಕ್ಷನ್ ಕಮಿಷನ್ ಹೇಳ್ಕೊಂಡಿದೆ. ಮತ್ತೆ ಇನ್ನೊಂದು ಹೇಳೋದಾದ್ರೆ, ಇವತ್ತು ಈ ಏನು ಡೆವಲಪ್ಡ್ ಕಂಟ್ರಿಗಳು, ಈಗ ನಾವು ಎಲ್ಲದಕ್ಕೂ ಕಂಪೇರ್ ಮಾಡ್ಕೋತೀವಲ್ವಾ, ಅಮೆರಿಕಾ ಕಂಪೇರ್ ಮಾಡಕ್ ಹೋಯ್ತೀವಿ, ರಷ್ಯಾ ಕಂಪೇರ್ ಮಾಡಕ್, ಇವತ್ತು ಎಲೆಕ್ಷನ್ ಅಲ್ಲಿ ಯಾಕೆ ನಾವು ಕಂಪೇರ್ ಮಾಡ್ಕೊಳ್ತಾ ಇಲ್ಲ? ಇವತ್ತು ಏನೇನ್ ಡೆವಲಪ್ಡ್ ಕಂಟ್ರಿಗಳಿದೆ, USA ಆಗ್ಬೋದು, ಜರ್ಮನಿ ಆಗ್ಬೋದು, ಕೆನಡಾ ಆಗ್ಬೋದು, UK ಆಗ್ಬೋದು, ಎಲ್ಲಿ ಈ ಮೆಷಿನ್ಸ್ ಬಳಸ್ತಾ ಇದ್ದಾರೆ? ಅವೆಲ್ಲ ಅವ್ರ ಹತ್ರ ದುಡ್ಡು ಇಲ್ವಾ? ಅವ್ರ ಟೆಕ್ನಾಲಜಿ ಬಗ್ಗೆ ನಂಬಿಕೆ ಇಲ್ವಾ? ಈಗ ಜಪಾನ್ ಅವರ ಮೈಕ್ರೋ ಚಿಪ್ ಪ್ರೊಸೆಸರ್ನ ಇವ್ರಿಗೆ ಸಪ್ಲೈ ಮಾಡ್ತಿದ್ದು BELಗೆ. ಅಂತ ಕಂಟ್ರಿಗಳೇ ಆ ಈ ಮೆಷಿನ್ಸ್ಗಳನ್ನ ಬಳಸಲ್ಲ ಅಂದ್ಮೇಲೆ ನಾವ್ಯಾಕೆ ಬಳಸ್ಬೇಕು? ಇದು ಕ್ವಶನ್ ಆಗೋದು. ಮತ್ತೆ ಇನ್ನೊಂದೇನಂದ್ರೆ, ಇಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಇನ್ನೊಂದೇನಂದ್ರೆ, ಇವತ್ತು ಒಂದು ಕಡೆ ಮೆಷಿನ್ ನಾವು ಅಬಲಿಷ್ ಮಾಡಬೇಕು, ಇನ್ನೊಂದು ಕಡೆ ಇನ್ನೂ ಒಂದ್ ಕಡೆ ನೀವು ಯಾರೋ ಒಬ್ರು ಹೇಳ್ತಿದ್ರು ಚಾಪೆ ಕೆಳಗಡೆ ತೂರಿದವರು ರಂಗೋಲೆ ಕೆಳಗಡೆ ತೂರ್ತಾರೆ ಅಂತ. ಇವತ್ತು ನಾವು ಮೆಷಿನ್ ಹುಡುಕ್ತಾ ಇದೀವಿ ಕಳ್ತನನ, ಇವ್ರೆಲ್ಲಿ ಹುಡುಕ್ತಾವ್ರೆ? ವೋಟರ್ ಲಿಸ್ಟ್ ಅಲ್ಲೇ ಬೇಕಾ ಚೋರಿ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಒಬ್ನೇ ವ್ಯಕ್ತಿ 4 ಏರಿಯಾದಲ್ಲಿ ಹೋಗಿ ವೋಟ್ ಹಾಕೋದು, ಒಬ್ನೇ ವ್ಯಕ್ತಿ 10 ಏರಿಯಾದಲ್ಲಿ ಹೋಗೋದು, ಒಂದೇ ಮನೆಯಲ್ಲಿ 1000 ಜನ ವೋಟರ್ಸ್ ಕ್ರಿಯೇಟ್ ಮಾಡೋದು, ಈ ತರದನ್ನೆಲ್ಲ ನಾವು ಅಬಾಲಿಷ್ ಮಾಡ್ಬೇಕಂದ್ರೆ ಈ ವೋಟರ್ ಐಡಿಗೆ ಆಧಾರ್ನ ಲಿಂಕ್ ಮಾಡಿ, ಆಧಾರ್ಗೆ ತಮ್ ಪ್ರಿಂಟ್ ಇದೆ ಅಲ್ವಾ? ಪ್ರತಿಯೊಬ್ಬ ವ್ಯಕ್ತಿ ವೋಟರ್ ಎಲೆಕ್ಷನ್ಗೆ ಹೋಗ್ಬೇಕಾದ್ರೆ ಒಂದು ತಂಬ್ ಇಟ್ಬಿಟ್ಟು ಒಳಗಡೆ ಹೋಗ್ಲಿ ಬಿಡಿ. ಇದನ್ನ ಕ್ರಿಯೇಟ್ ಮಾಡಿದಾಗ ಬರ್ಡನು ಕಡಿಮೆ ಆಗುತ್ತೆ, ಸರ್ಕಾರಕ್ಕೆ ಬರ್ಡನು ಕಡಿಮೆ ಆಗುತ್ತೆ. ಒಬ್ಬ ವ್ಯಕ್ತಿ 3 ಕಡೆ 4 ಕಡೆ. ಈಗ ಇಲ್ಲಿ ಒಂದು ಪಾಯಿಂಟ್ ಬರುತ್ತೆ ಸರ್, ಒಂದು ಚುನಾವಣೆ ಅಂತ ಬಂದಾಗ ಚುನಾವಣೆ ನಡೆಸುವುದು ಚುನಾವಣಾ ಆಯೋಗ, ದಿನಾಂಕ ಅನೌನ್ಸ್ ಮಾಡೋದು, ಚುನಾವಣೆ ನಡೆಸೋದು ಅವರ ಒಂದು ಕರ್ತವ್ಯ ಇರುತ್ತೆ. ಚುನಾವಣಾ ಆಯೋಗದ ಟ್ರಾನ್ಸ್ಪರೆನ್ಸಿ ಟೈಮ್ ಅಂಡ್ ಅಗೇನ್ ಪ್ರಶ್ನೆಗೆ ಈಡಾಗ್ತಾ ಇದೆ, ಅನುಮಾನಕ್ಕೆ ಈಡಾಗ್ತಾ ಇದೆ. ಟೈಮ್ ಅಂಡ್ ಅಗೇನ್ ಮತಪತ್ರ ಇದ್ದ ಕಾಲದಲ್ಲೂ ಚುನಾವಣಾ ಆಯೋಗದ ಬಗ್ಗೆ ಅನುಮಾನಗಳಿರಲ್ಲ ಅಂತ ನಾನು ಹೇಳಲ್ಲ. EVM ಬಂದಾಗಲೂ ಚುನಾವಣಾ ಆಯೋಗದ ಕಾರ್ಯವೈಖರಿಯ ಬಗ್ಗೆ ಅನುಮಾನಗಳು ರೈಸ್ ಆಗಿರಲಿಲ್ವಾ, ಅದು ನಾನು ಹೇಳಲ್ಲ. ಬಟ್ ಇದಕ್ಕೆಲ್ಲ ಒಂದು ಕಾರಣ ಏನು ಬರುತ್ತೆ ಅಂದರೆ, ಇವರು ಗೆದ್ದಾಗ ಚೆನ್ನಾಗಿತ್ತು EVMಗಳು, ಸೋತ ಕಥೆ ಹೇಳ್ತಾರೆ ಅಂತ. ಓಕೆ, ಇದು ಎಲ್ಲ ಕಾಲದಲ್ಲೂ ನಾವು ಕೇಳಿದ್ದೀವಿ. ನನ್ನ ಪಾಯಿಂಟ್ ಏನು ಅಂದರೆ, ಇಲ್ಲಿ ಚುನಾವಣಾ ಆಯೋಗ ದೇಶದಲ್ಲಿ ಯಾವುದಾದ್ರೂ ವ್ಯಕ್ತಿ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆಯೋ ಮತಪಟ್ಟಿಗೆ ಸಂಬಂಧಪಟ್ಟಂತೆಯೋ ಒಂದು ಎದ್ದು ನಿಂತು ಒಂದು ಕ್ವಶನ್ ಕೇಳಿದಾಗ, ಆ ಕ್ವಶನ್ಗೆ ನಿನಗೆ ನಾನು ನೋಟಿಸ್ ಕಳಿಸ್ಬಿಡ್ತೀನಿ, ನೀನು ಓದ್ ತೊಗೊಂಡಿದ್ಯಾ, ನೀನು ಅಫಿಡೇವಿಟ್ ಹಾಕಿದೆಯಾ, ಈ ಥರದ ಪ್ರಶ್ನೆಗಳ ಮೇಲೆ ಹೋಗಬೇಕಾ ಅವರು? ಆತನ ಪ್ರಶ್ನೆಯನ್ನು ಇಡೀ ದೇಶದ ಪ್ರಶ್ನೆಯ ಸ್ವರೂಪದಲ್ಲೇ ಪರಿಗಣಿಸಿ ಇಡೀ ದೇಶ ಒಪ್ಪುವಂತಹ ನಿರ್ವಿವಾದವಾಗಿ ಒಂದು ಆನ್ಸರ್ ಕೊಡಬೇಕಾ? ಈ ಥರ ಆನ್ಸರ್ ಬರದೇ ಇದ್ದಾಗ ಒಬ್ಬರಿಗೆ, ಈಗ BJP ಅವ್ರು ಕೇಳಿದ್ರೆ EVM ಮೇಲೆ ಏನು ಪ್ರಾಬ್ಲಮ್ಮು ಅಂತಾರೆ, ಅವ್ರಿಗೆ ಏನೋ ಕೇಂದ್ರ ಚುನಾವಣಾ ಆಯೋಗ ನಾವೇನೋ ಮಾಡ್ಕೋತೀವಿ ಅಂತ ಇರಬಹುದೇನೋ ಕಾಂಗ್ರೆಸ್ ಪ್ರಕಾರ. ಕಾಂಗ್ರೆಸ್ ಅವ್ರು ಕೇಳಿದ್ರೆ ಸ್ಟೇಟ್ ಎಲೆಕ್ಷನ್ ನಾವು ನಮ್ಮ ಪ್ರಕಾರ ಮಾಡ್ಕೋತೀವಿ ರೀ, ಮತಪತ್ರ ಮಾಡಿದ್ರೆ ನಿಮಗೆ ಮತಪತ್ರ ಮಾಡಿದ್ರೆ ಈ BJP ಕ್ವಶನ್ ಬರೋದಾದ್ರೆ ಸೇಮ್ ಕ್ವಶನ್ ಕಾಂಗ್ರೆಸ್ ಅವ್ರಿಗೆ ಕೇಂದ್ರದ ಎಲೆಕ್ಷನ್ ಸಂಬಂಧಪಟ್ಟಂತೆ BJP ಅವರು EVM ಮಾಡ್ತೀವಿ ಅಂತ ಅವ್ರಿಗೂ ಅದು ಬಂದೇ ಬರುತ್ತೆ. ಕ್ಲಿಯರ್ ಮಾಡಬೇಕಾಗಿರೋ ಜವಾಬ್ದಾರಿ ಯಾರ್ದು ಅಂತ ಸುಭಾಷ್ ಸರ್. ಇಲ್ಲ ರಮಾಕಾಂತ್, ಇಲ್ಲಿ ಮುಖ್ಯವಾಗಿ ಏನಂತಂದ್ರೆ, ನಾವು ಎಲೆಕ್ಷನ್ ಅನ್ನ ಮೆಷಿನ್ ಮೂಲಕ ನಡೆಸ್ತೀವೋ ಅಥವಾ ಮತಪತ್ರದ ಮೂಲಕ ಎಲೆಕ್ಷನ್ ಅನ್ನ ನಡೆಸ್ತೇವೆ ಅನ್ನೋದು ಸೆಕೆಂಡರಿ. ಅದಕ್ಕಿಂತ ಮುಖ್ಯವಾದಂತಹ ವಿಚಾರ ಏನು ಅಂತಂದ್ರೆ, ಇಲೆಕ್ಷನ್ಗಳ ಮೇಲೆ ಜನರ ನಂಬಿಕೆ ಇದೆಯೋ ಅಥವಾ ಇಲ್ಲೋ ಅನ್ನೋದು ಇಂಪಾರ್ಟೆಂಟ್. ಈ ಹಿಂದೆ ಮತಪತ್ರದ ಮೂಲಕ ಚುನಾವಣೆ ನಡೀತಾ ಇದ್ದಾಗಲೂ ಕೂಡ ದಾಂಧಲೆಗಳು ಆಗ್ತಿದ್ವು, ಬೂತ್ ಕ್ಯಾಪ್ಚರಿಂಗ್ ಆಗ್ತಿದ್ವು, ಇದೆಲ್ಲರಿಗೂ ಕೂಡ ಗೊತ್ತಿರುವಂತಹ ಸಂಗತಿ. ಅವಾಗ ಏನಾಗ್ತಿತ್ತು, ಯಾರ್ಯಾರು ಎಲ್ಲೆಲ್ಲಿ ಬಲಾಢ್ಯರಿರ್ತಾರೋ ಅವರು ಅಲ್ಲೆಲ್ಲಿ ತಮ್ಮ ಶಕ್ತಿಯನ್ನ ಬಳಸಿ ಬೂತ್ ಕ್ಯಾಪ್ಚರಿಂಗ್ ಅನ್ನ ಮಾಡಿ ವೋಟ್ಗಳನ್ನ ಕದೀತಾ ಇದ್ರು. ಪರಮೇಶ್ವರ್ ಸುಳ್ಳು ಹೇಳಿಲ್ಲ ಸರ್, ಅದರಲ್ಲಿ ಪರಮೇಶ್ವರ್ ಸುಳ್ಳೇನು ಹೇಳಿಲ್ಲ, ಅದು ಗೊತ್ತಿರತಕ್ಕಂಥ ವಿಚಾರಗಳೇ ಅದು. ಹೌದೌದು, ಒಂದೊಂದು ಕಡೆ ಒಂದೊಂದು ಪಾರ್ಟಿ, ಒಂದೊಂದು ಕಡೆ ಒಬ್ಬೊಬ್ಬ ಕ್ಯಾಂಡಿಡೇಟ್, ಒಂದೊಂದು ಕಡೆ ಕೆಲವೊಂದು ಕಡೆ ಇಂಡಿಪೆಂಡೆಂಟ್ಗಳು, ಯಾರ್ಯಾರು ಎಲ್ಲೆಲ್ಲಿ ತಮ್ಮ ಶಕ್ತಿ ಇರ್ತಿತ್ತು ಅವರು ಬೂತ್ ಕ್ಯಾಪ್ಚರಿಂಗ್ ಅನ್ನ ಮಾಡ್ತಿದ್ರು. ಆದ್ರೆ ಎಲ್ಲಾ ಕಡೆಗಳಲ್ಲ, ಒಟ್ಟು ಅದು ನಡೀತಾ ಇತ್ತು ಹಿಂದೆ ಕೂಡ. ಬಟ್ ಈಗ ಏನಾಗಿದೆ, ಈ EVM ಮತ್ತು ಬ್ಯಾಲೆಟ್ ಪೇಪರ್ ನಡುವಿನ ಚರ್ಚೆ ಒಳಗಡೆ BJP ಅವ್ರದ್ದು ಏನೋ ಪ್ರಾಬ್ಲಮ್ ಇಲ್ಲ ಅಂತ, ಕಾಂಗ್ರೆಸ್ನವ್ರದ್ದು ಪ್ರಾಬ್ಲಮ್ ಇದೆ ಅಂತ. ಪ್ರಾಬ್ಲಮ್ ಇದೆಯೋ ಇಲ್ವೋ, ಎಲ್ಲಿಯವರೆಗೂ ಸಂಶಯ ಇದೆಯೋ ಜನರ ಮನಸ್ಸಿನೊಳಗಡೆ, ಸಂಶಯ ನಿವಾರಣೆ ಮಾಡುವುದು ಚುನಾವಣಾ ಆಯೋಗದ ಕೆಲಸ. ಆದ್ರೆ ಚುನಾವಣಾ ಆಯೋಗ ಸಂಶಯವನ್ನ ನಿವಾರಣೆ ಮಾಡ್ತಾ ಇಲ್ಲ. ಚುನಾವಣಾ ಆಯೋಗದ ಈ ರೀತಿಯ ನಡವಳಿಕೆಯಿಂದಾಗಿ ಇವತ್ತು ಚುನಾವಣಾ ಪದ್ಧತಿ ಮೇಲೆ ಜನರ ನಂಬಿಕೆ ಕಡಿಮೆ ಆಗ್ತಾ ಇದೆ.
ಈ ಇವಿಎಂಗಳ ಮೂಲಕ ಈಗ ನೋಡಿ ನನಗೆ ಟೆಕ್ನಿಕಲಿ ನಾನು ಬಹಳ ಏನು ಸೌಂಡ್ ಮನುಷ್ಯ ಅಲ್ಲ, ನಾನು ಟೆಕ್ನಿಕಲ್ ಪರ್ಸನ್ ಅಲ್ಲ. ಅಂತಂದ್ರೆ ಇವಿಎಂ ಅನ್ನ ಮಾಡಿದವ್ರು ಯಾರು? ಇವಿಎಂ ಮಾಡಿದವರು ಮನುಷ್ಯರೇ, ಯಾರೋ ದೇವ್ರು ಮಾಡಿಲ್ಲ. ಮನುಷ್ಯರೇ ಮಾಡಿದಂತ ಇವಿಎಂ ಅನ್ನ ಮನುಷ್ಯರಿಗೆ ಟ್ಯಾಂಪರ್ ಮಾಡಕ್ಕಾಗಲ್ವಾ? ಹ್ಯಾಕ್ ಮಾಡಕ್ಕಾಗಲ್ವಾ? ಹಾಗೇ ಆಗತ್ತೆ. ಅದು 100% ಟ್ಯಾಂಪರ್ ಪ್ರೂಫ್ ಅಲ್ಲ, ಅದು 100% ಹ್ಯಾಕ್ ಪ್ರೂಫ್ ಅಲ್ಲ. ಅದು ಮನುಷ್ಯರೇ ಕ್ರಿಯೇಟ್ ಮಾಡಿದ್ದು, ಅದರೊಳಗಡೆ ಕೋಡ್ ಮಾಡಿರ್ತಾರೆ, ಅದರೊಳಗಡೆ ಟೆಕ್ನಿಕಲ್ ಆಗಿ ಕೆಲವು ವಿಚಾರಗಳನ್ನ ಏನು ಅದರೊಳಗೆ ಫೀಡ್ ಮಾಡಿರ್ತಾರೆ. ಅದರ ಆಧಾರದ ಮೇಲೆ ಅದನ್ನ ಗೊತ್ತಿರೋರು ಅದನ್ನ ಬೇಕಾದ್ ಮಾಡ್ಬೋದು. ಈಗ ಏನಪ್ಪಾ ಅಂತಂದ್ರೆ ಅದನ್ನ ಮಾಡ್ಲಾರ್ದಂಗೆ ನೋಡ್ಕೊಳ್ಳುವಂತ ಜವಾಬ್ದಾರಿ ಯಾರದು? ಚುನಾವಣಾ ಆಯೋಗ ಏನಾದ್ರೂ ನಿಷ್ಪಕ್ಷಪಾತವಾಗಿದ್ರೆ, ಚುನಾವಣಾ ಆಯೋಗದ ಮೇಲೆ ಎಲ್ಲರ ನಂಬಿಕೆ ಕೂಡ ಇದ್ರೆ ಅವಾಗ ಅದನ್ನ ನಂಬಬಹುದಾಗಿತ್ತು. ಆದ್ರೆ ಚುನಾವಣಾ ಆಯೋಗನೇ ಈಗ ಪ್ರಶ್ನಾರ್ಹವಾಗಿರೋದ್ರಿಂದ ಈ ಒಂದು ಸಿಸ್ಟಮ್ ಮೇಲೆ ಈಗ ಬಹಳ ಜನರಿಗೆ ಡೌಟ್ ಬರ್ತಾ ಇದೆ. ಒಂದು ವಿಚಾರವನ್ನ ನಾನು ಹೇಳ್ತೀನಿ. 2024 ಬಹುಶಃ ಫೆಬ್ರವರಿ ಅಂತ ಅನ್ಕೊಳ್ತೀನಿ, ಸುಪ್ರೀಂ ಕೋರ್ಟ್ ನೊಳಗಡೆ ಒಂದು ವಿಚಾರ ಚರ್ಚೆಗೆ ಬಂದಿತ್ತು. ಇವಿಎಂಗಳ ಮೇಲೆನೆ ಇವಿಎಂ ಟ್ಯಾಂಪರ್ ಆಗ್ತವೆ, ಇವಿಎಂಗಳ ಇಲೆಕ್ಷನ್ಗಳು ನಿಷ್ಪಕ್ಷಪಾತವಾಗಿ ನಡೆಯೋದಿಲ್ಲ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದು ಹರಿಯಾಣಕ್ಕೆ ಸಂಬಂಧಪಟ್ಟಂತೆ ಒಂದು ವಿಚಾರ ಬಂದಿತ್ತು. ಬಂದಾಗ ಸುಪ್ರೀಂ ಕೋರ್ಟ್ ನೊಳಗಡೆ ಸಂಜೀವ್ ಖನ್ನಾ ಮತ್ತು ಬಹುಶಃ ದೀಪಾಂಕರ್ ದತ್ತಾ ಅವರ ಬೆಂಚ್ ಅವರು ಒಂದು ಚುನಾವಣಾ ಆಯೋಗಕ್ಕೆ ಒಂದು ನಿರ್ದೇಶನವನ್ನ ಕೊಟ್ಟಿದ್ರು. ಏನಂದ್ರೆ ಇವಿಎಂಗಳ ಮೇಲೆ ಯಾರಾದ್ರೂ 2ನೇ ನಂಬರು ಅಥವಾ 3ನೇ ಸ್ಥಾನದೊಳಗೆ ಬಂದಿರುವಂತ ಕ್ಯಾಂಡಿಡೇಟ್ಗಳು ಇವಿಎಂಗಳ ಬಗ್ಗೆ ಡೌಟ್ ಅನ್ನ ಮಾಡಿ ಅದನ್ನ ಚೆಕ್ ಮಾಡಬೇಕು ಅಂತ ಏನಾದ್ರು ನಿಮಗೆ ಪಿಟಿಷನ್ ಅನ್ನ ಕೊಟ್ರೆ, ಯಾರೋ ಅಲ್ಲ 2ನೇ ಮತ್ತು 3ನೇ ಸ್ಥಾನದಲ್ಲಿ ಬಂದಿರುವಂತ ವ್ಯಕ್ತಿ ಅಭ್ಯರ್ಥಿ ಕೊಟ್ರೆ ಅದನ್ನ ನೀವು ಚೆಕ್ ಮಾಡಬೇಕು, ಇನ್ನೊಮ್ಮೆ ಅದನ್ನ ನೀವು ಕೌಂಟ್ ಮಾಡಬೇಕು, ಇನ್ನೊಮ್ಮೆ ಪರೀಕ್ಷೆ ಮಾಡಬೇಕು ಅಂತ ಕೊಟ್ಟಿದ್ರು. ಅದ್ರೊಳಗಡೆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಾವು ಚುನಾವಣಾ ಆಯೋಗಕ್ಕೆ ಬಿಡ್ತೀವಿ, ನೀವೇ ಅದ್ರದ್ದು SOP ತಯಾರು ಮಾಡಿ ಅಂತ ಹೇಳಿದ್ರು. ನೀವೇ ಯಾವ ರೀತಿ ಮಾಡ್ಬೇಕು ಅಂತ ತಯಾರು ಮಾಡಿ ನೀವು ಮಾಡಿ, ಆದ್ರೆ ಮಾಡ್ಲೇಬೇಕು ಮತ್ತು ಆ ಕ್ಯಾಂಡಿಡೇಟ್ 7 ದಿನಗಳ ಒಳಗಡೆ ಇದನ್ನ ಕೊಡ್ಬೇಕು ಅರ್ಜಿ ಅಂತ ಹೇಳಿದ್ರು. ಈಗ ನೋಡಿ ಇವಿಎಂ ಇದ್ರೊಳಗಡೆ 3 ಯೂನಿಟ್ಗಳಿರ್ತವೆ. ಒಂದು ಮೈಕ್ರೋ ಕಂಟ್ರೋಲರ್ ಯೂನಿಟ್, ಇನ್ನೊಂದು ಬ್ಯಾಲೆಟ್ ಯೂನಿಟ್, ಇನ್ನೊಂದು ವಿವಿಪ್ಯಾಟ್ ಯೂನಿಟ್. ಈ 3 ಇದಾವಲ್ಲ, ಸುಪ್ರೀಂ ಕೋರ್ಟ್ ನ ನಿರ್ದೇಶನದ ನಂತರ ಚುನಾವಣಾ ಆಯೋಗ ಒಂದು SOP ತಾನೇ ಮಾಡ್ಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ರಿಂದ ಅವರು SOP ಮಾಡಿದ್ರು. ಅದ್ರೊಳಗಡೆ ಮೈಕ್ರೋ ಕಂಟ್ರೋಲರ್ ಯೂನಿಟ್ ಅನ್ನ ಚೆಕ್ ಮಾಡ್ಲಿಕ್ಕೆ ಅವರು ಅವಕಾಶ ಕೊಡ್ಲೇ ಇಲ್ಲ. ಇಲ್ಲೇ ಮುಖ್ಯವಾಗಿರೋದು ಏನು ಅಂತಂದ್ರೆ, ಮೈಕ್ರೋ ಕಂಟ್ರೋಲರ್ ಯೂನಿಟ್ ಏನಿರ್ತದೆ ಇವಿಎಂದು, ಅದನ್ನ ಅಲ್ಲಿ 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 ಚೆಕ್ ಮಾಡ್ಲಿಕ್ಕೆ ಎಕ್ಸ್ಪರ್ಟ್ ಗಳಿಗೆ ಅವಕಾಶವನ್ನ ಕೊಡಬೇಕು. ಮತ್ತೆ ಈ ರೀತಿ ಕ್ಯಾಂಡಿಡೇಟ್ ಗಳ ಜೊತೆಗೆ ಒಬ್ಬ ಎಕ್ಸ್ಪರ್ಟ್ ಕರ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ರೆ ಅದಕ್ಕೂ ಕೂಡ ಚುನಾವಣಾ ಆಯೋಗ ಒಪ್ಪಲಿಲ್ಲ. ಏನಾಗತ್ತೆ, ಯಾಕೆ ಒಪ್ಪಲಿಲ್ಲ ಅಂತ ಒಂದು ಪ್ರಶ್ನೆ ಬರ್ತದೆ. ಏನಾದ್ರೂ ಒಂದು ಇದ್ರೊಳಗಡೆ ಅಕ್ರಮ ನಡೆದಿರ್ಬೋದು, ಏನೋ ಮುಚ್ಚಿಡುವಂತ ಪ್ರಯತ್ನವನ್ನ ಚುನಾವಣಾ ಆಯೋಗ ಮಾಡ್ತಾ ಇರ್ಬೋದು ಅಂತ ಸಹಜವಾಗಿ ಪ್ರಶ್ನೆ ಬರುತ್ತೆ. ಪೊಲಿಟಿಕಲ್ ಪಾರ್ಟಿ ಅವರು ತಮ್ಮ ರಾಜಕೀಯ ಹಿತಾಸಕ್ತಿಗೋಸ್ಕರ ಏನೋ ಮಾತಾಡಬಹುದು, ಆದ್ರೆ ಒಬ್ಬ ಕಾಮನ್ ಮನುಷ್ಯನ ಮನಸ್ಸಿನೊಳಗಡೆ ಚುನಾವಣಾ ಪ್ರಕ್ರಿಯೆ ಬಗ್ಗೆ ಏನಾದ್ರೂ ಅಪನಂಬಿಕೆ ಬಂದ್ಬಿಟ್ರೆ ಈ ಇಡೀ ವ್ಯವಸ್ಥೆಗೆ ಅರ್ಥ ಇಲ್ಲ. ನಾವು ಯಾರಿಗೋ ಆದ್ರೆ ಯಾರೋ ಗೆಲ್ತಾರೆ ಅಂತೇಳಿ ಜನರಿಗೆ ಅನಿಸ್ಬಿಟ್ರೆ ಈ ಯಾವ ವ್ಯವಸ್ಥೆಗೂ ಕೂಡ ಅರ್ಥ ಇಲ್ಲ. ಹೀಗಾಗಿ ನಾನು ಕೊನೆಗೆ ಒಂದು ಮಾತು ಹೇಳಿ ನನ್ನ ಇದು ವಿಚಾರ ಹೇಳ್ತೀನಿ. ಏನಂದ್ರೆ ಕೆಲವು ವಿಷಯಗಳು ಅವು 0 ಎರರ್ ವಿಚಾರಗಳು ಇರ್ತವೆ. ನಾವೀಗ ವಿಮಾನದೊಳಗಡೆ ಪೈಲಟ್ ಅದೆಲ್ಲ ಇದ್ರ ಕೆಲಸ ಮಾಡ್ತಿರ್ಬೇಕಾದ್ರೆ, ಅಥವಾ ನಾವು ಒಂದೇನೋ ಸ್ಯಾಟಲೈಟ್ ಅನ್ನ ಕಕ್ಷೆಗೆ ಉಡಾವಣೆ ಮಾಡ್ಬೇಕಾದ್ರೆ ಅಲ್ಲಿ ಎರರ್ಗೆ ಅವಕಾಶ ಇರೋದಿಲ್ಲ. 0 ಎರರ್ ಬಿಸ್ನೆಸ್ ಅವು. ಚುನಾವಣಾ ಆಯೋಗ ಕೂಡ ಅದೇ ರೀತಿ 0 ಎರರ್ ಬಿಸ್ನೆಸ್ ರೀತಿ ಒಳಗಡೆ ಕೆಲಸ ಮಾಡಬೇಕು. ಯಾಕಂದ್ರೆ ಅದು ನಂಬಿಕೆ ಅದ್ರ ಮೇಲೆ ಹೋಯ್ತು ಅಂತಂದ್ರೆ ಈ ಸರ್ಕಾರಗಳಿಗೂ ಮರ್ಯಾದೆ ಇಲ್ಲ, ಈ ವ್ಯವಸ್ಥೆಗೂ ಮರ್ಯಾದೆ ಇಲ್ಲ, ಈ ಡೆಮೋಕ್ರಸಿಗೂ ಮರ್ಯಾದೆ ಇಲ್ಲ ಅಂತ ಒಂದು ಅಪನಂಬಿಕೆ ಜನರೊಳಗಡೆ ಈಗ ಬಂದಿರೋದ್ರಿಂದ ಅದನ್ನ ನಿವಾರಣೆ ಮಾಡ್ಬೇಕಾಗಿರೋದು ಆಯೋಗದ ಕರ್ತವ್ಯ ಅಂತ ನನಗೆ ಮತ್ತೆ ಉತ್ಕರ್ಷ್, ಪ್ರಶ್ನೆ ಯಾರಾದರೂ ಕೇಳಿರಲಿ, ಈಗ ಬಸ್ಸಲ್ಲಿ ಒಂದು ಪಿಕ್ ಪ್ಯಾಕೆಟ್ ಆಗೋಯ್ತು ಅಂತ ಮಾತಾಡ್ತಾರೆ. ಪಿಕ್ ಪ್ಯಾಕೆಟ್ ಆಯಿತು ಅಂದ ತಕ್ಷಣ ಯಾವನೊಬ್ಬ ಸಿಗ್ತಾನಲ್ಲಿ, XYZ ಒಬ್ಬ ಮನುಷ್ಯ ಸಿಗ್ತಾನೆ. ಒಂದು ಜೇಬ್ ಚೆಕ್ ಮಾಡ್ರೋ, ಬ್ಯಾಗ್ ಚೆಕ್ ಮಾಡ್ರೋ, ಪ್ಯಾಂಟೆಲ್ಲ ಇಟ್ಟಿದೆ ನೋಡ್ರೋ, ಬಂದೇ ಬರುತ್ತೆ. ನಾನು ತೋರಿಸಲ್ಲ, ಇದು ರಹಸ್ಯ, ಇದಕ್ಕೆ ಇದು ಮಾಡಲ್ಲ ಅಂತ ಅವ್ನು ಹೇಳಿದ್ರೆ ಬಸ್ಸವರಲ್ಲೇ ಸೇರ್ಕೊಂಡು ಹೊಡಿಯಲ್ಲ ಅವನಿಗೆ. ಇದು ಒಂದು ವಿಚಾರ. ಒಂದು ಕ್ವಶನ್ ರೈಸ್ ಆಯಿತು, ದೇಶದ ಮುಂದೆ ಒಂದು ಕ್ವಶನ್ ಬಂದ್ಬಿಡ್ತಪ್ಪ. ಕ್ವಶನ್ ಬಂದಿದ್ದು ಎಲ್ಲಿಂದ? ಒಂದು ಕಾಂಗ್ರೆಸ್ ಪಕ್ಷ ಕ್ರಿಯೇಟ್ ಮಾಡಿಕೊಂಡಂತಹ ಡಾಕ್ಯುಮೆಂಟ್ಸ್ ಮೇಲೆ ಅಲ್ಲ. ಕಾಂಗ್ರೆಸ್ ಪಕ್ಷ ಚುನಾವಣಾ ಆಯೋಗಕ್ಕೆ ಅಪ್ಲೈ ಮಾಡಿ ಚುನಾವಣಾ ಆಯೋಗದಿಂದ ಪಡೆದುಕೊಂಡಂತಹ ಡೇಟಾ ಅಥವಾ ಮತಪತ್ರಗಳು, ಮತಪತ್ರ ಅಂತೀನಿ, ಈ ವೋಟರ್ ಲಿಸ್ಟು,
ವಿಳಾಸಗಳು, ಕಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ಈ ಥರದ್ದು ಬಂದಾಗ ಅವರೇ ಕೊಟ್ಟಿರೋ ಡೇಟಾಗಳ ಬಗ್ಗೆ ಒಬ್ಬ ಪ್ರಶ್ನೆ ಕೇಳಿದಾಗ ಆಯೋಗ ನಾನು ಈ ಡೇಟಾ ಕೊಡಕ್ಕೆ ಬರಲ್ಲ, ಆ ಡೇಟಾ ಕೊಡಕ್ಕೆ ಬರಲ್ಲ, ಇದ್ರ ಬಗ್ಗೆ ನಾನು ಒಂದು ಎಕ್ಸಾಂಪಲ್ಗೆ ಒಂದು ಸ್ಯಾಂಪಲ್ ಸೈಜ್ ಅದು ಮಹದೇವಪುರ ಕೊಟ್ಟಿದ್ದಿದ್ರೆ ಇಷ್ಟು ತಕರಾರು ಬರ್ತಿರ್ಲ್ವೇನೋ ಅಂತ ಹೇಳಿ. ನೀವು ಎಲ್ಲ ಕಾಲದಲ್ಲೂ EVM ಸರಿ ಅಂತ ಹೇಳೋದು, ಅವ್ರ ಮತಪತ್ರ ಯಾಕೆ ಬೇಡ ಅಂತ ಹೇಳೋದಾದರೆ ನಮ್ಮ ಕನ್ವೀನಿಯನ್ಸ್ಗೆ ನಾವು ಮಾತಾಡಬಾರ್ದು. ಎಲೆಕ್ಷನ್ ಅನ್ನೋದು ಯಾರೇ ಆಗಲಿ ನನಗೆ ಓಕೆ ಇದೆ ಅಂತ ಒಬ್ಬರು, ನನಗದು ಓಕೆ ಇಲ್ಲ ಅಂತ ಇನ್ನೊಬ್ಬ ಹೇಳಿದಾಗ ಇಬ್ಬರ ಮಧ್ಯದಲ್ಲಿ ನಿಂತಿರೋದೇ ಆಯೋಗ. ಅವ್ರನ್ನ ಡೌಟ್ ನಿವಾರಣೆ ಮಾಡಬೇಕು. ಪೇಲವ ಆನ್ಸರ್ಗಳು, ಪೇಲವ ಕ್ವಶನ್ಗಳು, ನೀನು ಓದ್ ತಗೋ, ನೀನು ಅಫಿಡೇವಿಟ್ ಹಾಕು, ಡೇಟಾ ನೀನೇ ಅಲ್ವೇನೆ ಕೊಟ್ಟಿದ್ದು, ಇದು ಡೇಟಾ ಕಥೆ ಹೇಳು ನನಗೆ, ಇದ್ಯಾಕೆ ಇಷ್ಟು ವೋಟರ್ಸ್ ಒಂದೇ ಕಡೆ ಇದ್ದಾರೆ, ಇವ್ರಿಗೆ ಮುಖವೇ ಕಾಣಿಸ್ತಿಲ್ವಲ್ಲ, FFF JJJ HHH ಅಂತ ಬಂದರೆ ನಾನು ಇವ್ರ ಅಪ್ಪನ ಹೆಸರು ಇದು ಸಾಧ್ಯನಾ, 0 ಮನೆ ನಂಬರ್ 0 ಅಂತ ಬಂದರೆ ಹೆಂಗಪ್ಪ ನಂಬಲಿ, 927 ಜನ 74 ಜನ ಒಂದೇ ಮನೆ ಹೆಂಗಪ್ಪ ಇದ್ದಾರೆ ಎಂದಾಗ ಕ್ಲಿಯರ್ ಮಾಡಬೇಕಾಗಿದ್ದು BJPನೂ ಅಲ್ಲ ಕಾಂಗ್ರೆಸ್ಸೂ ಅಲ್ಲ. ಆಯೋಗದ ಆನ್ಸರೇ ಯಾಕೋ ಒಂಥರ ನಂಬುವಂತಿಲ್ವಲ್ಲ ಅಂತ ಪ್ರಶ್ನೆ ಅಷ್ಟೇ. ಉತ್ಕರ್ಷ್ ಸರ್ ನೋಡಿ, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಸಂದೇಹ ಜನಸಾಮಾನ್ಯರಿಗಿಲ್ಲ, ಇರ್ತಕ್ಕಂಥದ್ದು ಕಾಂಗ್ರೆಸ್ನವರಿಗೆ. ನಾವು ಸ್ಪಷ್ಟವಾಗಿ ಹೇಳ್ತೀವಿ, ಸರಿ ಸರ್ ಆಯ್ತು, ಕಾಂಗ್ರೆಸ್ನವರ ಪ್ರಕಾರ ಚುನಾವಣಾ ಆಯೋಗ ಅಕ್ರಮ ಮಾಡ್ಬಿಟ್ಟಿದೆ, ಮೋದಿಯವರು ಬಂದ್ಮೇಲೆ ವ್ಯವಸ್ಥೆ ಬದಲಾಯಿಸಿದ್ದಾರೆ ಅಂತಂದ್ರೆ ಬಹಳ ಸಿಂಪಲ್ ಆಗಿ ಅವತ್ತು ಎಲೆಕ್ಟೋರಲ್ ಆಫೀಸರ್ ಹೇಳಿದ್ರು, ನಿಮ್ಮ ಭಾಷಣ ಆದ್ಮೇಲೆ ಬಂದೊಂದು ಅಫಿಡವಿಟ್ ಸಬ್ಮಿಟ್ ಮಾಡಿ, ಯಾವುದು ಬೇಡ, ವೆರಿ ಸಿಂಪಲ್, ಆ ಡ್ರಾಫ್ಟ್ ಗೆ ಸಿಗ್ನೇಚರ್ ಹಾಕಿ ಅಂತ ಹೇಳಿದ್ರು. ಯಾಕೆ ಹಾಕಕ್ಕೆ ಇವತ್ತವರೆಗೂ ನಿರಾಕರಿಸ್ತಾ ಇದ್ದಾರೆ ರಾಹುಲ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವ ಸರ್ಕಾರ? ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಇವತ್ತು ನಿಮ್ಗೆ ಅಷ್ಟು ಡೌಟ್ ಇದ್ರೆ ಚುನಾವಣಾ ಆಯೋಗಕ್ಕೆ ಅಫಿಡವಿಟ್ ಕೊಟ್ಟು ಡ್ರಾಫ್ಟ್ ಅನ್ನು ಕೊಟ್ಟು ಕೊಡಿ, ಕನ್ಸರ್ನ್ ಡಾಕ್ಯುಮೆಂಟ್ಸ್ ಅನ್ನ ಕೊಡ್ಲಿಕ್ಕೆ ಹಿಂದೆ ನಿಮಗೆ ಇದೇ ಏಪ್ರಿಲ್ 2023 ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ನೀವು ಬ್ಲೈಂಡ್ ಆಗಿ EVM ಸರಿ ಇಲ್ಲ ಅಂತ ಹೇಳೋ ಅಂತದ್ದು ಸರಿ ಅಲ್ಲ. ನಾನು ಕೋಟ್ ಮಾಡ್ತಿರೋಂಥ ಸುಪ್ರೀಂ ಕೋರ್ಟ್ ನ ಆರ್ಡರ್ ಅನ್ನ ನೀವು ಈ ರೀತಿ ಮಾಡ್ತಾ ಹೋದ್ರೆ ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಜನರಿಗೆ ಇರ್ತಕ್ಕಂಥ ನಂಬಿಕೆಗಳು ಹೋಗುತ್ತೆ ಅಂತ. ಈಗ ನನ್ನ ಮನಸ್ಸಲ್ಲಿ ಬರ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂತಂದ್ರೆ, ಸುಪ್ರೀಂ ಕೋರ್ಟ್ ಯಾವ್ದನ್ನ ಉಚ್ಚ ನ್ಯಾಯಾಲಯ ಅಂತ ನೋಡ್ತೀವಿ, ಬಹಳ ಗೌರವಯುತವಾಗಿ ಅದಕ್ಕೆ ಸ್ಥಾನಮಾನ ಇದೆ, ಅದನ್ನೇ ನೀವು ಕನ್ಸಿಡರೇಷನ್ ತಗೊಳಲ್ಲ ಅಂತಂದ್ರೆ ಅದ್ರ ವಿರುದ್ಧ ಕೂಡ ಕಾಂಗ್ರೆಸ್ ನಾಯಕರು ಮಾತನಾಡ್ತಾರೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಇದು ಸಮಂಜಸ ಅಲ್ಲ. ಇದೊಂದು ರೀತಿ ಜನರಲ್ಲಿ ಒಂದು ಅವಿರೋಧವಾದಂತ ವಾತಾವರಣ ಸೃಷ್ಟಿ ಮಾಡ್ಬೇಕೆನ್ನುವಂತ ಚಿಂತನೆ ಇದು. ಈ ರೀತಿ ಇದು ವಿಷಬೀಜದ ರೀತಿಯಲ್ಲಿ ಹಬ್ಬುತ್ತೆ. ನಿಮಗೆ ಡಾಕ್ಯುಮೆಂಟ್ಸ್ ಇದೆ, ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಇದೆ ಅಂತಂದ್ರೆ ಕೊಡಿ ಎಲೆಕ್ಷನ್ ಕಮಿಷನ್ ಹತ್ರ. ಅದ್ ಬಿಟ್ಬಿಟ್ಟು ಸುಮ್ನೆ ಹಾದಿ ಬೀದಿಯಲ್ಲಿ ಮೋಸ ಆಗಿದೆ ಅಂತಂದ್ರೆ ಡಾಕ್ಯುಮೆಂಟ್ಸ್ ಕೊಡಿ. ಯಾಕಂದ್ರೆ ಅದು ಒಂದು ಕಾನ್ಸ್ಟಿಟ್ಯೂಷನ್ ಬಾಡಿ ಸರ್. ನೀವು ಗಾಳಿಯಲ್ಲಿ ಗುಂಡಾರಿಸಿದ್ರೆ ಸುಮ್ನೆ ಅವ್ರ ವೇಗ ನೀವು ಸ್ಟೇಟ್ಮೆಂಟ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾಳೆ ಅವ್ರು ಲೀಗಲ್ ಒಪಿನಿಯನ್ ತಗೋಬೇಕಂತಂದ್ರೆ ದೇ ಶುಡ್ ಹ್ಯಾವ್ ಸಮ್ ಡಾಕ್ಯುಮೆಂಟ್ಸ್ ಅಂಡ್ ಡೇಟಾ ಅಲ್ವಾ? ಫೈನ್. ಈಗ ಇಲ್ಲಿ ದಿನೇಶ್, ಗಾಳಿಯಲ್ಲಿ ಗುಂಡ ಚುನಾವಣಾ ಆಯೋಗಕ್ಕೆ ಹೊಡೆದಂತ ಗುಂಡ ಇದು ಅಂತ ನನ್ನ ಪಾಯಿಂಟ್. ಈಗ ಒಂದು ಏಪ್ರಿಲಲ್ಲಿ ಸುಮ್ಮನೆ ನೀವು EVM ಬಗ್ಗೆ ಏನೋ ಮಾತಾಡ್ಬಿಡ್ಬೇಡಿ, ಸುಮ್ಮನೆ ಆಯೋಗದ ಬಗ್ಗೆ ನೀವೇನೋ ಮಾತಾಡ್ಬಿಡ್ಬೇಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿರಬಹುದು. ಆಗಸ್ಟ್ 7ನೇ ತಾರೀಕಿಗೆ ಪ್ರೆಸ್ ಮೀಟ್ ಮಾಡೋದು ಅಂತ ನಾನು ಭಾವಿಸಿದ್ದೀನಿ. ಅರ್ಥ ಆಯ್ತಾ? ಸೊ ಒಂದು ಆಗಸ್ಟ್ ತಿಂಗಳಿಗೆ ಮಾಡಿದ್ರು ಅಂತ ಅಂದ್ಕೊಂಡ್ರೆ 4 ತಿಂಗಳ ಅಂತರ ಇದೆ ಅಲ್ಲಿ. ಒಂದು ಡೇಟಾ ಆಯೋಗದ್ದೇ, ಏನು ಡೇಟಾ ಇಟ್ಕೊಂಡು ರಾಹುಲ್ ಗಾಂಧಿ ಪ್ರೆಸೆಂಟ್ ಮಾಡಿದ್ರೋ ಇಡೀ ದೇಶದ ಮುಂದೆ, ಪ್ರಪಂಚದ ಮುಂದೆ, ಆ ಡೇಟಾ ಆಯೋಗನೇ ಕೊಟ್ಟಿರ್ತಕ್ಕಂಥ ಡೇಟಾ. ಒಂದು ವೇಳೆ ಇದೇ ಚುನಾವಣಾ ಆಯೋಗದ ವಿರುದ್ಧವಾಗಿ ರಾಹುಲ್ ಗಾಂಧಿ ಸುಳ್ಳೆ ಆರೋಪವನ್ನು ಮಾಡಿದ್ರೆ ಅದೇ ಡೇಟಾ ನೀನೆಲ್ಲ ಸುಳ್ಳು ಹೇಳಿದ್ಯಾ, ನಾನು ನಿನಗೆ ಕೊಟ್ಟಿರ್ತಕ್ಕಂಥ ಡೇಟಾ ಇದಲ್ಲ ಅಂಥೇಳಿ ಅಫಿಡೇವಿಟ್ ಹಾಕದೇ ಇದ್ರು, ತೆಗೆದುಕೊಳ್ಳದೇ ಇದ್ರು, ಇದೇ ಕೋರ್ಟಲ್ಲಿ ಕ್ವಶನ್ ಮಾಡ್ಬೋದು ಚುನಾವಣಾ ಆಯೋಗ, ನನ್ನ ಮರ್ಯಾದೆ ನೀನು ದೇಶದ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆಗಿತಾ ಇದೆಯಾ ಅಂತೇಳಿ. ಇಲ್ಲಿ ಹಂತ ಒಂದು ಚುನಾವಣಾ ಆಯೋಗದಲ್ಲಿ ಬಂದಿರತಕ್ಕಂಥ ಆರೋಪ. ಇಲ್ಲಿ ಕೇಳ್ತಿರೋದು ಈ ಆರೋಪ ಸುಳ್ಳು ಅಂತ ಚುನಾವಣಾ ಆಯೋಗ ಹೇಳಬೇಕೇ ವಿನಃ ತಗೊಂಡು ಬಾ, ನೀನು ಅಫಿಡೇವಿಟ್ ಹಾಕೊಂಡು ಬಾ, ನೀನು ಈ ರೂಟಲ್ಲಿ ಯಾಕೆ ಬರ್ತಾ ಇಲ್ಲ, ನೀನು ನನ್ನ ಎದುರುಗಡೆ ಬಾ, ನೀನು ಇದಾಗಬಾರ್ದಲ್ಲ. ಇದಕ್ಕೆ ಆನ್ಸರ್ ಕೊಟ್ಬಿಟ್ಟು ಓತ್ಗಾದ್ರೂ ಹೇಳಿ, ಅಫಿಡೇವಿಟ್ಗಾದ್ರೂ ಹೇಳಿ, ಇದಯ್ಯ ನಾನು ನೀನು PPT ಕೊಡ್ತೀನಿ ಬಾ, ಇದೇ ಪ್ರೆಸೆಂಟೇಷನ್ ನಾನು ಮಾಡ್ತೀನಿ ಬಾ, ನೀನು ತೋರಿಸಿರ್ತಕ್ಕಂಥ ಅಷ್ಟು ಡಾಕ್ಯುಮೆಂಟ್ ಸುಳ್ಳು, ನೀನು ಹೇಳಿರೋ ಅಷ್ಟು ವಿಷಯ ಸುಳ್ಳು, ನೀನು ಏನೇನು ಪತ್ರ ತೋರಿಸಿದ್ಯಲ್ಲಪ್ಪ ಎಲ್ಲ ಹುಟ್ಟು ಬೋಗಸ್ ಇದು ಅಂತ ಆಯೋಗ ಸೇಮ್ ಪ್ರೆಸೆಂಟೇಷನ್ ಕೊಡ್ಬೋದಲ್ಲ. 5 ನಿಮಿಷದ ಕೆಲಸ ಆಯೋಗಕ್ಕೆ. ಡೇಟಾ ಅವ್ರ ಬಳಿಲಿ ಒಂದು ಪೆನ್ ಡ್ರೈವಲ್ಲಿ ಇರುತ್ತೆ, ಡಿಸ್ಕಲ್ಲಿ ಇರುತ್ತೆ, ಪ್ಲೇ ಮಾಡಿ. ಇವ್ರಿಗಾದ್ರೂ ಎಲ್ಲ 6 ತಿಂಗಳು ನಾನು ಪೇಪರ್ ಓದ್ದೆ, 6 ತಿಂಗಳು ಪತ್ರ 7 ಅಡಿ ಕೊಟ್ಟಿದ್ರು, ನನಗೆ 8 ಅಡಿ ಕೊಟ್ಟಿದ್ರು ಡಾಕ್ಯುಮೆಂಟ್ ಅಂತ ಹೇಳಿದ್ರಲ್ಲ, ಇದು ಯಾವ್ದು ನಿಜ ಇದ್ರಲ್ಲಿ, ಯಾವ ಸರಿ ಅಂತ? ಇಲ್ಲಿ ಒಂದೇನಂದ್ರೆ ಪೂರ್ತಿ ಡೇಟಾ ಇರೋದು ಆಯೋಗದ ಹತ್ರ. ಈಗ ನಾವು ಸಣ್ಣ ಪುಟ್ಟ ಏನೇ ಬೇಕು ಅಂದ್ರೆ ಇವತ್ತು RTI ಇದೆ ದೇಶದಲ್ಲಿ. ಇದೇ ರೀತಿ ಇದನ್ನ ಒಂದು RTI ಅಂತ ಕನ್ಸಿಡರೇಷನ್ ಮಾಡ್ಕೊಳ್ಳಿ ಬಿಡಿ. ಈಗ ನಾವೇನಾದ್ರು ಚುನಾವಣಾ ಆಯೋಗದ ಬಗ್ಗೆ ನಮ್ಗೇನೋ ಅನುಮಾನ ಬಂದಾಗ ನಾವು ಅದನ್ನ ಕೇಳಿದಾಗ ಅವ್ರು ಕೊಡ್ಬೇಕು, ಅದು ಅವರ ಕರ್ತವ್ಯ. ಯಾಕಂದ್ರೆ ವರ್ಷ ಪೂರ್ತಿ ಸಂಬಳ ತಗೋತಾರೆ, ವರ್ಷ ಪೂರ್ತಿ ಚುನಾವಣಾ ಆಯೋಗ ಕೆಲಸ ಮಾಡುತ್ತೆ. ಕೇವಲ ಎಲೆಕ್ಷನ್ ಬಂದಾಗ ಅಷ್ಟೇ ಚುನಾವಣಾ ಆಯೋಗ ಕೆಲಸ ಮಾಡಲ್ಲ. ನಾವು ಅಬ್ಸರ್ವ್ ಮಾಡ್ದಂಗೆ ನೀವು ಯಾವುದೇ ತಾಲೂಕ್ ಆಫೀಸ್ಗೆ ಹೋಗಿ, DC ಆಫೀಸ್ಗೆ ಹೋಗಿ, ಎಲ್ಲಾ ಕಡೆ ಚುನಾವಣಾ ಆಯೋಗದ ಆಫೀಸ್ಗಳಿದಾವೆ, ಅಲ್ಲಿ ವರ್ಕರ್ಸ್ ಇದಾರೆ, ಕೆಲಸ ಮಾಡ್ತಾನೆ ಇರ್ತಾರೆ. ಅವರು ಡೇಟಾ ಕೊಡೋದಕ್ಕೆ ಯಾಕೆ ಹಿಂದೆ ಮುಂದೆ ಮಾಡಬೇಕು?
ಅಂದ್ರೆ ಈಗ ಇದು ಇಟ್ಸ್ ರೈಟ್ ಟು ಇನ್ಫಾರ್ಮೇಶನ್. ಯಾಕಂದ್ರೆ ಒಬ್ಬ ಮತದಾನ ಇವತ್ತು ನಾನು ಹೇಳೋದು ಒಂದು ದೇಶದ ಭವಿಷ್ಯ ನಿರ್ಧಾರ ಆಗೋದು. ಇವತ್ತು ನಾವು ಒಂದು ಸಿಮ್ ಕಾರ್ಡ್ ತಗೋಬೇಕಂದ್ರೆ ನಾವು ಇವತ್ತು ಆಧಾರ್ ಕಾರ್ಡ್ ತಗೊಂಡೋಗ್ಬೇಕು, ಥಂಬ್ ಪ್ರಿಂಟ್ ಕೊಟ್ರೆ ಸಿಮ್ ಕಾರ್ಡ್ ಕೊಡ್ತಾನೆ. ಅಂದ್ರೆ ಇವತ್ತು ದೇಶವನ್ನ ನಿರ್ಧರಿಸೋದು, ದೇಶದ ಭವಿಷ್ಯ ನಿರ್ಧರಿಸೋದು ಯಾವುದು? ಒಂದು ದೇಶದ ಏನು ಯೋಜನೆಗಳು. ಆ ಯೋಜನೆಗಳನ್ನ ನಿರ್ಧರಿಸೋದವ್ರು ಯಾರು? ಎಲೆಕ್ಷನ್. ಈ ಎಲೆಕ್ಷನ್ನೇ ನೀವು ಒಂದು ಸರಿಯಾದ ಪ್ರಮಾಣದಲ್ಲಿ ಮಾಡ್ತಾ ಇಲ್ಲ, ಒಂದು ಎವಿಡೆನ್ಸ್ ತಕೊಂಡು ಮಾಡ್ತಾ ಇಲ್ಲ ಅಂದ್ರೆ ಒಂದೇ 10 ಜನ ABCD EFGH ಅಂತೆಲ್ಲ ಹಾಕೊಂಡು ಒಬ್ಬನೇ ವ್ಯಕ್ತಿ 10 ಕಡೆ ಈ ತರ ಮಾಡೋದ್ರಿಂದ ಈಗ ಒಬ್ಬ ಎಷ್ಟು ಸಿಮ್ ತಕೊಂಡವನೆ ಅಂತ ಗೊತ್ತಾಗುತ್ತೆ. ಇವತ್ತಿನ ವ್ಯವಸ್ಥೆಯಲ್ಲಿ ಎಷ್ಟು ಸಿಮ್ ತಗೊಂಡಿದ್ದಾನೆ ಅಂತ ಗೊತ್ತಾಗುತ್ತೆ, ಎಷ್ಟು ವೋಟ್ ಹಾಕಿದ್ದಾನೆ ಅಂತ ಗೊತ್ತಾಗಂಗಿಲ್ವಂತೆ ದೇಶದ. ಅದೇ ತಂದೆ ಹೆಸರು ಇಟ್ಕೊಂಡಿದ್ದವನು ಕಾಂಗ್ರೆಸ್ ಬಿಜೆಪಿಗೆ ಅವನು ಓಟ್ ಹಾಕಿದ್ರು ಇದೇ ಪಾರ್ಟಿಗೆ ಓಟ್ ಹಾಕಿದ್ರು ಇದೇ ಮಾತು. ಒಬ್ಬ ವ್ಯಕ್ತಿ ಎಷ್ಟು ಸಿಮ್ ತಗೊಂಡಿದ್ದಾನೆ ಅಂತ ಗೊತ್ತಾಗುತ್ತೆ, ಆದ್ರೆ ಎಷ್ಟು ವೋಟ್ ಹಾಕಿದ್ದಾನೆ ಅಂತ ಗೊತ್ತಾಗಲ್ಲ. ಅಂದ್ರೆ ದೇಶ ನಿರ್ಧರಿಸಬೇಕಾದ್ರೆ ಒಬ್ಬ ವ್ಯಕ್ತಿ ಎಷ್ಟು ವೋಟ್ ಹಾಕಿದ್ದಾನೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ನಾನ್ ಹೇಳೋದು ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಥಂಬ್ ಪ್ರಿಂಟ್ ತಗೊಳ್ಳಿ, ಥಂಬ್ ಪ್ರಿಂಟ್ ಕೊಟ್ಟ ಮೇಲೆ ಅವ್ನು ಒಂದೇ ವೋಟ್ ಹಾಕಕ್ಕಾಗೋದು, ಇನ್ನೊಂದ್ ಕಡೆ ಆಗಲ್ಲ ಅದು. ಆ ರೀತಿ ಲಾಕ್ ಮಾಡಿ. ಇದು ಸಿಸ್ಟಮ್ ಇದ್ರೂ ಕೂಡ ಯಾಕೆ ನೀವು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಇದನ್ನ? ಮತ್ತೆ ಇನ್ನು ಇದೇ ರೀತಿ ಹೇಳ್ಕೊಂಡು ಒಬ್ಬ ವ್ಯಕ್ತಿ 10 ವೋಟ್ ಬೇಕಾದ್ರೂ ಹಾಕ್ಬೋದು. ಆಮೇಲೆ ಯಾವ್ದೋ ರಾಜ್ಯದಿಂದ ಕರ್ಕೊಬರ್ತಾರೆ, ಇಲ್ಲಿ ಮನೆಗಳಲ್ಲಿ ಅವ್ರ ಮೇಲೆ ಒಂದು ರೆಕಾರ್ಡ್ಗಳು ಕ್ರಿಯೇಟ್ ಮಾಡ್ಬಿಟ್ಟು ವೋಟರ್ ಕ್ರಿಯೇಟ್ ಮಾಡ್ತಾರೆ. ಈಗ ತಮಿಳ್ನಾಡಿಂದ ಕರ್ಕೊಬರ್ತಾರೆ, ಖಾಲಿ ಅಪಾರ್ಟ್ಮೆಂಟ್ ಗಳಿಗೆಲ್ಲ ಅಗ್ರಿಮೆಂಟ್ ಮಾಡಿಸೋದು. 20,000 30,000 ನೀವು ರಾಜರಾಜೇಶ್ವರಿ ನಗರದ ನಿಮಗೆ ಗೊತ್ತಿರಬಹುದು. ಮಾತಾಡ್ತೀನಿ ಇಂಥವೆಲ್ಲ ಹೆಂಗ್ ಮಾಡ್ತಾರೆ? ಸುಭಾಷ್ ಹುಗಾರ್ ಸರ್ ಇಂದ ನನ್ನಷ್ಟು ಪ್ರಶ್ನೆಗಳಿವೆ. ಅವ್ರಿಗೆ ನಮ್ಮ ಮುಂದೆಗೆ ಸುಭಾಷ್ ಹುಗಾರ್ ಸರ್ ಇದ್ದಾರೆ, ಮಾತಾಡ್ತೀನಿ ಅವ್ರನ್ನ. ಸುಭಾಷ್ ಹುಗಾರ್ ಸರ್, ಈ ಎಲೆಕ್ಷನ್ಗಳ ವಿಚಾರದಲ್ಲಿ ಎಲೆಕ್ಷನ್ ಸೋತಾಗ ಗೆದ್ದಾಗ ಆರೋಪಗಳು ಸಹಜ. ಏನೋ ಮೋಸ ನಡೆದಿದೆ EVM ಅಲ್ಲಿ, ನಾವು ಮೊದಲಿಂದ ಹೇಳ್ತೇವೆ, ಯಾರೋ ಹೇಳಿಬಿಡ್ತಾರೆ. ಬಟ್ ಈ ಬಾರಿಯ ಆರೋಪ ಸ್ವಲ್ಪ ವಿಭಿನ್ನವಾಗಿತ್ತು. ಕಾರಣ ಅವರದ್ದೇ ಡೇಟಾ ಇಟ್ಕೊಂಡು ಮಾಡಿದಂಥ ಒಂದು ಆರೋಪ ಇತ್ತು. ಸೊ ಇಂಥ ಸಂದರ್ಭಗಳಲ್ಲಿ ಯಾರೋ ಮತಪತ್ರದ ಪರವಾಗಿ ಬ್ಯಾಟಿಂಗ್ ಮಾಡೋ ಸಹಜ. ಈಗ ಅವ್ರದ್ದೇ ಪಾರ್ಟಿ ಒಬ್ಬ ನಾಯಕ ಬಂದು EVM ಸರಿ ಇಲ್ಲ ರೀ ಹಿಂಗೆಲ್ಲ ಮಾಡಿದಾರೆ, ನಮಗೆ ಮತಪತ್ರ ಸರಿ ಇಲ್ಲ. ಬಟ್ ನಾನು ಇಡೀ ಆ ಒಂದು ಆರೋಪದಲ್ಲಿ, ಇಡೀ ಈ ಚುನಾವಣಾ ಆಯೋಗದ ಮೇಲೆ ಆರೋಪದಲ್ಲಿ ನಾನು ಗಮನಿಸಿದ್ದೇನು ಅಂತ ಹೇಳಿದ್ರೆ EVM ಮೇಲೆ ಆರೋಪ ಬರಲಿಲ್ಲ. ರಾಹುಲ್ ಗಾಂಧಿ ಮಾಡಿದಂಥ ಆರೋಪ EVM ಕೇಂದ್ರೀಕೃತವಾಗಿರಲಿಲ್ಲ ಸುಭಾಷ್ ಸರ್. ಇದ್ದದ್ದು ಮತಪತ್ರಗಳು, ತಪ್ಪು ವಿಳಾಸಗಳು, ಒಂದೇ ವಿಳಾಸದಲ್ಲಿ ಹಲವಾರು ಜನ, ವೋಟರ್ ಐಡಿಯಲ್ಲಿ ಫೋಟೋಗಳು ಕಾಣಿಸಲ್ಲ, ಅವರ ಅಪ್ಪನ ಹೆಸರು ಏನೇನೋ ಇದೆ, ಇಂಥ ನಕಲಿಗಳನ್ನು ಸೃಷ್ಟಿ ಮಾಡಿಕೊಂಡು ವೋಟ್ ಚೋರಿ. ಇದು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಮೇಲೆ ಬಂದಂಥ ಆರೋಪ ಆಗಿರಲಿಲ್ಲ ಈ ಬಾರಿ. ಸೊ ತುಂಬ ಸೀದಾ ಸಾದಾ. ಈಗ ಒಂದು ಮತಪತ್ರ ನಿಮಗೆ ಕೊಟ್ಟಾಗ, ಅಥವಾ ಮತದಾರರ ಪತ್ರ ನಿಮ್ಮ ಕೈಗೆ ಈ ಥರ ಕೊಟ್ಟಾಗ ಹೆಸರು ಇರ್ತಾವಲ್ಲಿ, ಹೆಸರೇ ಮೋಸ ಇದೆ, ಇವನು 4 ಬೂತಲ್ಲಿದ್ದಾನೆ, ಇವನು 2-4 ರಾಜ್ಯದಲ್ಲಿದ್ದಾನೆ ಇವನು ಅಂತ ಹೇಳಿದಾಗ ಆ ಡೌಟ್ ಆಯೋಗ ಕ್ಲಿಯರ್ ಮಾಡಬೇಕು. EVM ಮೇಲೆ ಬಂದಂಥ ಆರೋಪ ಅಲ್ಲ ಅದು. ಇದನ್ನು EVM ತಿರುಗಿಸ್ಬಿಟ್ರು. ಇಂಥ ಇವರು ಮೋಸ ಮಾಡ್ತಿದ್ದಾರೆ ಅಂದಾಗ ನಾನು ಇನ್ನೂ ಒಂದು ಕೇಳ್ತೀನಿ. ಈಗ ಇವರು ಮತಪತ್ರ ಮಾಡಕ್ಕೆ ಹೋದ್ರು, ಯಾರು ಮತಪತ್ರದ ಮೂಲಕವಾಗಿ ವೋಟಿಂಗ್ ನಡೀಲಿ ಅಂತ ಹೇಳಿ ಒಂದು ತಿದ್ದುಪಡಿ ತಂದಿದ್ದಾರೆ. ಈಗ ಇಲ್ಲಿ ಪ್ರಶ್ನೆ, ಮತದಾರರ ಪಟ್ಟಿಯಲ್ಲ ದೋಷವನ್ನೇ ನೀವು ಸರಿ ಮಾಡದೆ ಮತಪತ್ರ ಅಂತ ಕೂಡ 4 ಬೂತ್ಗೆ ಅವನೇ ಬರ್ತಾನೆ, 4 ಬೂತ್ಗೆ ಅವನೇ ಬಂದು ಮತಪತ್ರ ಇಟ್ಕೊಂಡೇ ವೋಟ್ ಮಾಡ್ತಾನೆ. ಇದು ಎಫೆಕ್ಟಿವ್ ನಿರ್ಧಾರನಾ ಸುಭಾಷ್ ಸರ್? ಇಲ್ಲ ರಮಾಕಾಂತ್, ಈಗ ಇವತ್ತು ಕ್ಯಾಬಿನೆಟ್ ಅಲ್ಲಿ ಏನ್ ಡಿಸಿಷನ್ ಆಗಿದೆ ಅದು ಮತಪತ್ರದ ಮೂಲಕ ಚುನಾವಣೆ ನಡಿಬೇಕು ಅನ್ನೋದ್ರ ಜೊತೆಗೆ ಮತದಾರರ ಪಟ್ಟಿಯನ್ನು ಕೂಡ ಪ್ರತ್ಯೇಕವಾಗಿ ರೆಡಿ ಮಾಡಬೇಕು ಅನ್ನುವ ಒಂದು ನಿರ್ಧಾರ ಕೂಡ ಅದರೊಳಗಡೆ ಸೇರಿದೆ. ನಾವೇನ್ ಮಾಡ್ತೀವಿ ಈಗ, ಅಸೆಂಬ್ಲಿ ಇಲೆಕ್ಷನ್ಗೆ, ಲೋಕಸಭೆ ಇಲೆಕ್ಷನ್ಗೆ ಯಾವ ಮತದಾರರ ಪಟ್ಟಿ ಇರ್ತದೋ ಅದೇ ಮತದಾರರ ಪಟ್ಟಿಯನ್ನ ಬಳಸ್ಕೊಂಡು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಆದ್ರೆ ಈಗ ರಾಜ್ಯ ಚುನಾವಣಾ ಆಯೋಗ ಪ್ರತ್ಯೇಕವಾದಂತ ಮತದಾರರ ಪಟ್ಟಿಯನ್ನ ತಯಾರು ಮಾಡಬೇಕು ಅಂತ ಕೂಡ ಕ್ಯಾಬಿನೆಟ್ ಡಿಸಿಷನ್ ಅಲ್ಲಿ ಇದೆ. ಇದು ಒಂದು ಪಾರ್ಟ್. ಎರಡನೇದು, ಈಗ ಒಟ್ಟಾರೆ ದೇಶದೊಳಗಡೆ ನಡೆದಿರುವಂತ ಈ ವಿವಾದ, ಬಿಕ್ಕಟ್ಟು, ಇದೇನ್ ಚರ್ಚೆ ಆಗ್ತಾ ಇದೆ, ಇದ್ರ ಬಗ್ಗೆ ನಾವು ಮಾತಾಡೋದಾದ್ರೆ ಇದು ಯಾರೋ ಜನಸಾಮಾನ್ಯರಿಗೆ ಡೌಟ್ ಇಲ್ಲ, ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ ಡೌಟ್ ಇದೆ ಅಂತ ಬಿಜೆಪಿಯ ವಕ್ತಾರ ಹೇಳಿದ್ರು. ಇದು ಕೇವಲ ಕೆಲವರು ಮಾತ್ರ ಈ ರೀತಿ ಡೌಟ್ ಪಟ್ಟಿದ್ರೆ ಇಲ್ಲಿವರೆಗೂ ಕೂಡ ಆ ವಿಚಾರ ಜೀವಂತವಾಗಿ ಇರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಆಗಸ್ಟ್ 7ನೇ ತಾರೀಕಿಗೆ ರಾಹುಲ್ ಗಾಂಧಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಈಗ 1 ತಿಂಗಳ ಆಗ್ತಾ ಬಂತು. ಈ 1 ತಿಂಗಳ ಅವಧಿ ಒಳಗಡೆನೂ ಕೂಡ ದೇಶದ ಅತ್ಯಂತ ದೊಡ್ಡದಾದಂತ ಇಶ್ಯೂ ಯಾವ್ದಾದ್ರು ಇದ್ರೆ ಅದು ವೋಟ್ ಚೋರಿ ಇಶ್ಯೂನೇ. ಉಳಿದಂತ ಎಲ್ಲಾ ವಿಚಾರಗಳು ಇರ್ಬೋದು, ಬಹಳಷ್ಟು ಚರ್ಚೆ ಆಗ್ತಾ ಇರ್ಬೋದು, ಏನೇನೋ ಬೆಳವಣಿಗೆಗಳಾಗಿರ್ಬೋದು, ಆದ್ರೆ ವೋಟ್ ಚೋರಿ ಇಶ್ಯೂ ಏನಿದೆ ಅದು ಈಗಲೂ ಕೂಡ ಚರ್ಚೆ ಆಗ್ತಾ ಇದೆ.
ಈಗಲೂ ಕೂಡ ಚರ್ಚೆ ಆಗ್ತಾ ಇದೆ ಅಂತಂದ್ರೆ ಅದ್ರೊಳಗೆ ಜನರ ಮನಸ್ಸಿನೊಳಗಡೆ ಡೌಟ್ ಬಂದಿದೆ. ಜನರ ಮನಸ್ಸಿನೊಳಗಡೆ ಡೌಟ್ ಬಂದಾಗ ಅದಕ್ಕೆ ಸಂಬಂಧಪಟ್ಟಂತವ್ರು ಅದನ್ನ ಪರಿಹಾರ ಮಾಡ್ಲೇಬೇಕು. ಪರಿಹಾರ ಮಾಡದೇ ಇದ್ರೆ ಅದು ಇನ್ನೂ ಕೂಡ ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗಲ್ಲ. ಇದನ್ನ ಸಂಬಂಧಪಟ್ಟವರು ತಿಳ್ಕೊಳ್ಬೇಕು. ವಿಶೇಷವಾಗಿ ಇಲೆಕ್ಷನ್ ಕಮಿಷನ್ ಅವರು ಯಾವ ಪ್ರಶ್ನೆಗಳಿಗೂ ಕೂಡ ಸರಿಯಾದ ಉತ್ತರವನ್ನ ಕೊಡ್ಲೇ ಇಲ್ಲ. ಒಂದು ಪ್ರಶ್ನೆಗೂ ಕೂಡ ಕೊಡ್ಲೇ ಇಲ್ಲ. ಹಾಸ್ಯಾಸ್ಪದ ಆಗ್ಬಿಟ್ರು, ಜೋಕರ್ ಆಗ್ಬಿಟ್ರು. ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡದೇ ಇದ್ದಿದ್ರೆ ಬಹುಶಃ ಇನ್ನು ಇಲೆಕ್ಷನ್ ಕಮಿಷನ್ ಮರ್ಯಾದೆ ಉಳಿತಿತ್ತು ಅಂತ ನನಗನ್ನಿಸ್ತದೆ. ಪ್ರೆಸ್ ಕಾನ್ಫರೆನ್ಸ್ ಮಾಡಿದ ನಂತರ ಅವರು ಇನ್ನೊಂದ್ ಸ್ವಲ್ಪ ಇಲೆಕ್ಷನ್ ಕಮಿಷನ್ ವಿಶ್ವಾಸಾರ್ಹತೆಯನ್ನ ಕಡಿಮೆ ಮಾಡಿದ್ರು, ತಮ್ಮ ಮರ್ಯಾದೆಯನ್ನು ಕೂಡ ಕಳ್ಕೊಂಡ್ರು, ಆ ಚುನಾವಣಾ ಆಯೋಗದ ಘನತೆಯನ್ನು ಕೂಡ ಕಳೆದ್ರು ಅಂತ ನನಗನ್ಸ್ತದೆ. ಫೈನ್. ಧರ್ಮಸೇನಾ ಅವರೇ ಜಾಯ್ನ್ ಆಗಿದ್ದಾರೆ ನಮ್ಮನ್ನ, XMLC ಕಾಂಗ್ರೆಸ್ನ ಮುಖಂಡರು. ಧರ್ಮಸೇನಾ ಅವರು, ಈಗ ನನ್ನ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಎಲ್ಲಾ ಪಕ್ಷಗಳ ಕೂಗು ಇದಾಗಬೇಕಾಗಿತ್ತೇನೋ ಅಂತ. ಗೆದ್ದವರು ಒಂಥರ, ಸೋತವರು ಒಂಥರ ಅಲ್ಲ. ಈಗ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಧರ್ಮಸೇನಾ ಸರ್ ಕೇಳಿಸ್ಕೊಳ್ಳಿ, ಪ್ರಶ್ನೆ ಪೂರ್ತಿ ಕೇಳಿಸ್ಕೊಳ್ಳಿ. ಧರ್ಮಸೇನಾ ಅವರೇ ಪ್ರಶ್ನೆ ಕೇಳಿಸ್ಕೊಳ್ಳಿ. ಎಲ್ಲಾ ಚುನಾವಣೆ, ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಚುನಾವಣಾ ಆಯೋಗ ಒಪ್ಕೊಂಡಿದ್ಯಾ? ನೀವು ತಿದ್ದುಪಡಿ ಮಾಡ್ಕೊಂಡ್ಬಿಟ್ರಿ. ಇಲ್ಲಿ ಆಯ್ತು, ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡ್ತೀವಿ, ಮಹದೇವಪುರದ್ದು ಎಲ್ಲ ಲಿಸ್ಟ್ಗಳು ನಾವು ಚೆಕ್ ಮಾಡ್ಕೊಂಡ್ಬಿಡ್ತೀವಿ, ಸ್ಥಳೀಯ ಸಂಸ್ಥೆ ಎಲ್ಲ ನಾವು ಆಮೂಲಾಗ್ರವಾಗಿ ಪರಿಶೀಲಿಸ್ತೀವಿ, ಆ ಉತ್ತರ ನಿಮ್ಗೆ ಬಂದಿದ್ಯಾ? ಅದೇ ಮತದಾರರ ಪಟ್ಟಿನೇ ಅದೇ ಸುಳ್ಳು ತಪ್ಪೋ ಆರೋಪಿಸಿದಂತೆ ವಿಳಾಸಗಳೇ ಅವರವರೇ ಬರ್ತಾರೆ. ಅವ ಬಂದು ಇಲ್ಲಿ ಚಿತ್ರದುರ್ಗದಲ್ಲಿ ಓಟ್ ಹಾಕ್ತಾನೆ, ಇನ್ನೊಬ್ಬ ಬಂದು ಬೆಂಗಳೂರಲ್ಲಿ ಓಟ್ ಹಾಕ್ತಾನೆ. ಅದೇ ಸೇಮ್ ಮನುಷ್ಯ ಇಲ್ಲಿ ಬಂದು ಓಟ್ ಹಾಕ್ತಾನೆ. ಏನ್ ಮಾಡ್ತೀರ ಅವಾಗ ನೀವು? ಸರ್, ಈಗ ಅದ್ರ ಬಗ್ಗೆನೆ ನಮ್ಮ ಕಳೆದ ಬಾರಿ ನೋಡಿ, ನಾನು ಕಳೆದ 6 ವರ್ಷಗಳ ಹಿಂದೆ ನಮ್ಮ ಇದರಲ್ಲಿ ಹೈಕಮಾಂಡ್ ನಾವೆಲ್ಲ ಟಿವಿ ಮಾಧ್ಯಮಗಳು ಬರ್ತಾ ಇದ್ದಂತ ಸಂದರ್ಭದಲ್ಲಿ ಹೈಕಮಾಂಡ್ ನವರು ಇವಿಎಂ ಬಗ್ಗೆ ಮಾತಾಡ್ಲೇಬಾರ್ದು ಅಂತ ಹೇಳಿ ನಮ್ಗೆ ಆದೇಶಗಳನ್ನ ಮಾಡ್ಬಿಟ್ರು. ನಾವೆಲ್ಲೂ ಕೂಡ ಇವಿಎಂ ಬಗ್ಗೆ ನಾವು ಚರ್ಚೆ ಮಾಡ್ಲಿಲ್ಲ ಸರ್. ಅವಾಗ ಬಹಳ ಹೀನಾಯವಾಗಿ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಸೋತಿತ್ತು. ತಿರ್ಗಾದ ಅದಾದ ನಂತರ 6 ವರ್ಷದ ಹಿಂದಿನ ಎಲೆಕ್ಷನ್ ನಲ್ಲಿ ಏನು ನಾವು ಆಪಾದನೆಗಳನ್ನ ಮಾಡಿದ್ವಿ, ಇಂತಿಂತ ಕಡೆ ಈ ಬೂತ್ಗಳಲ್ಲಿ ಕಾಂಗ್ರೆಸ್ ಓಟ್ ಇದೆ ಅಂತೆಲ್ಲ ಹೇಳಿದ್ಮೇಲೆ ಎಲೆಕ್ಷನ್ ಕಮಿಷನ್ ಏನ್ ಮಾಡಿದ್ರು, BLA 1 ಅಂಡ್ BLA 2 ಅಂತ ಹೇಳಿ ನಮ್ಮಗಳಿಗೆ ರಾಜಕೀಯ ಪಕ್ಷಗಳಿಗೆ ಅವಕಾಶ ಕೊಟ್ರು. ನಾನು ಕೂಡ ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ BLA 2 ಆಗಿ ಅಪಾಯಿಂಟ್ ಮಾಡ್ತಕ್ಕಂತ ಅವಕಾಶ ಕೊಟ್ವಿ. ಅಲ್ಲಿ ಏನಾಗ್ತು, BLA 2ಗಳನ್ನ ನಾವು ನಮ್ಮ ಪಕ್ಷದವ್ರು ನೇಮಕ ಮಾಡಬೇಕು. ಫಾರಂ ನಂಬರ್ 6 and 7 ಏನ್ ಹೇಳುತ್ತೆ, ನೀವು ಅಡಿಷನ್ ಮಾಡ್ಬೇಕಂದ್ರೆ ಒಂದ್ ಫಾರಮ್, ಡಿಲಿಷನ್ ಮಾಡ್ಬೇಕಂದ್ರೆ ಆ BLA 2ನೇ ಅಂದ್ರೆ ನಾನ್ ಯಾರನ್ನ ಅಪಾಯಿಂಟ್ ಮಾಡಿರ್ತೀನಿ ಅವ್ರಿಗೆ ಮಾತ್ರ ಅಧಿಕಾರ ಇದೆ ಅಂತ ಹೇಳಿದ್ರು. ಆದ್ರೆ ಯಾವ್ದನ್ನು ಕೂಡ ವ್ಯವಸ್ಥಿತವಾಗಿ ಮಾಡ್ಲಿಲ್ಲ. ಇದನ್ನೆಲ್ಲ ಒಂದು ಲೆಕ್ಕಕ್ಕೆ ತಗೊಳ್ಳಿಲ್ಲ ಸರ್. ಅಲ್ಲಿರ್ತಕ್ಕಂತ PDOಗಳು ಅಥವಾ ಕಾರ್ಪೊರೇಷನ್ ನಲ್ಲಿ ಇರ್ತಕ್ಕಂತ ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಇವ್ರುಗಳಿಗೆ ಜವಾಬ್ದಾರಿ ಮಾಡಿ ಏನು ನಮ್ಮ ಬೂತ್ಗಳಲ್ಲಿ ಸರ್ಕಾರದಿಂದ ಹಾಕಿರ್ತಾರಲ್ಲ ಬೂತಿನ ಅಧಿಕಾರಿಗಳು, ಅವ್ರ ಜೊತೆನಲ್ಲಿ ರಾಜಕೀಯ ಪಕ್ಷಗಳವರು ಮೀಟಿಂಗ್ ಮಾಡ್ಬೇಕು ಅಂದ್ರೆ ಇವ್ರು ಒಂದು ಮೀಟಿಂಗು ಮಾಡ್ಲಿಲ್ಲ ಸರ್. ಇವರು ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಎಲೆಕ್ಷನ್ ಕಮಿಷನರ್ ಒಂದು ಮೀಟಿಂಗು ಮಾಡಿಲ್ಲ. ಐ ಆಮ್ ದ ಅಪಾಯಿಂಟಿಂಗ್ ಅಥಾರಿಟಿ ಮೈಸೂರು ಚಾಮರಾಜನಗರ ಜಿಲ್ಲೆನಲ್ಲಿ. ನಾನು BLA 2 ಆಸ್ ಎ BLA 2 ನೆಲ್ಲ ಅಪಾಯಿಂಟ್ ಮಾಡಿದೆ. ನಾನು ಯಾವ ಪಕ್ಷದ ಕಾಂಗ್ರೆಸ್ನವ್ರನ್ನೂ ಕರೀಲಿಲ್ಲ, ದಳದವ್ರನ್ನೂ ಕರೀಲಿಲ್ಲ, ಬಿಜೆಪಿ ಅವ್ರನ್ನೂ ಕರೀಲಿಲ್ಲ. ಇದನ್ನೆಲ್ಲ ಇದು ಬಿಜೆಪಿ ಅವ್ರಿಗೆ ಗೊತ್ತಿಲ್ವಾ ಸರ್? ಇದೆಲ್ಲ ನಿಮ್ಮ ಪಕ್ಷದಲ್ಲಿ ನೀವು BLA 2ಗಳನ್ನ ಅಪಾಯಿಂಟ್ ಮಾಡ್ಕೊಳ್ಳಿಲ್ವಾ? ಎಲೆಕ್ಷನ್ ಕಮಿಷನ್ ಆದೇಶದ ಮೇಲೆ ನೀವುಗಳು ಒಂದ್ ಹೇಳ್ತೀನಿ ಸರ್, ಇವತ್ತು ನಾವು ಅದನ್ನ ಪ್ರೂವ್ ಮಾಡಿ ಕೊಡ್ತಾ ಇದೀವಿ. ಎಲ್ಲಾ ಕಡೆನೂ ನಾವು ಮಾಡಿರೋದು ಹೇಳ್ತಾ ಇದೀವಿ. ಎಲೆಕ್ಷನ್ ಕಮಿಷನ್ ಅವರು ನೀವು ಕಾಂಗ್ರೆಸ್ ಮೇಲೆ ಈಗ ಕಳೆದಂಗೆ BLA 2ಗಳೆಲ್ಲ ಅಪಾಯಿಂಟ್ ಮಾಡಿ ಇದ್ರ ಮೇಲೆ ಯಾವ್ದೇ ತರದ ಅಪವಾದ ಬರಬಾರ್ದು ಅಂತ ಹೇಳಿ ಮಾಡಿದ್ರಲ್ಲ, ಇವತ್ತ್ಯಾಕೆ ನೀವು ಪ್ರೆಸ್ ಮೀಟ್ ಗಳು ಮಾಡ್ತೀರಾ ನಮ್ಮ ಮೇಲೆ, ಕಾಂಗ್ರೆಸ್ ಮೇಲೆ? ನೀವೇನ್ ರಾಜಕೀಯದವರ ನೀವು? ಮಾತಾಡ್ತೀನಿ ಸರ್, ಒಂದ್ ನಿಮಿಷ ಒಂದೇ ಒಂದ್ ನಿಮಿಷ ಹೇಳಿ ಸರ್. ಇವರಿಗೆ ಕಸ್ಟೋಡಿಯನ್ ಒಂದ್ ನಿಮಿಷ ಸರ್, ಬಹಳ ಮುಖ್ಯವಾಗಿ ಒಂದೇ ಒಂದು ನಿಮಿಷ ಧರ್ಮಸ್ಥಾನ ಸರ್, ಕೇಳಿಸ್ಕೊಂಬಿಡಿ. ಉತ್ಕರ್ಷ್ ಈಗ ನಮ್ಮ ಪಾಯಿಂಟ್ ಏನು ಅಂದ್ರೆ, ಎಲ್ಲಾ ಪಕ್ಷಗಳು ಇವಿಎಂ ಅಂತ ಹೇಳ್ತಾ ಇದ್ದಾಗ ಆಲ್ ಆಫ್ ಅ ಸಡನ್ ಬಂತು. ಅದು BJP ಅವರೇ ಮಾತಾಡಿರ್ಲಿ, ಯಾವುದೇ ಗೆದ್ದ ಪಕ್ಷದ ಕಡೆಯಿಂದ ಮಾತಾಡಿರ್ಲಿ, ಇವ್ರು ಗೆದ್ದಾಗ EVM ಚೆನ್ನಾಗಿರುತ್ತೆ, ಸೋತಾಗ EVM ಚೆನ್ನಾಗಿರಲ್ಲ ಅಂತ. ಬಟ್ ಎಂಟೈರ್ ನರೇಟಿವ್ ಚೇಂಜ್ ಆಗಿದೆ. ಎಲ್ಲಿಗೆ ಅಂದ್ರೆ, ಮಹದೇವಪುರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಪ್ರೆಸ್ ಮೀಟ್ ಮಾಡಿದಾಗ ನರೇಟಿವ್ ಏನಂದ್ರೆ ಇಷ್ಟೇನೆ, EVM ಅನ್ನೋ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡದೆ ಇಲ್ಲಿ ಮೋಸ ಇರೋದೇ ಮತದಾರರ ಪಟ್ಟಿಯಿಂದ ಶುರುವಾಗ್ತಾ ಇದೆ. ಇದೇ ಮತಪತ್ರ ಬಂತಪ್ಪ ನಾಳೆ ದಿನ, ಮತಪತ್ರ ಸೇಮೆ 4 ಕಡೆ ಬಂದು 4 ಬೂತಲ್ಲೂ ಒಬ್ಬನೇ ಓಟ್ ಹಾಕಿದ್ರೆ ಏನ್ ಮಾಡ್ಬೋದು ನಾವು? ಗೊತ್ತಿಲ್ಲ ನಮ್ಗೆ, ವಿ ಡೋಂಟ್ ನೋ. ಅದಕ್ಕೆ ನನಗೆ ಕನ್ವಿನ್ಸ್ ಆಗಿರತಕ್ಕಂಥ ಉತ್ತರ ಬರಬೇಕಲ್ಲ ಉತ್ಕರ್ಷ್.
ಸರ್ ನೋಡಿ, ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಧರ್ಮಸೇನ ಅವ್ರಿಗೆ ಮತ್ತೆ ಸುಭಾಷ್ ಅವ್ರಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಇವತ್ತು ರಾಹುಲ್ ಗಾಂಧಿ ಅವರು ಆರೋಪ ಮಾಡ್ಬಿಟ್ಟಿದ್ದಾರೆ, ಬಹಳ ಚರ್ಚೆ ಆಗ್ತಿದೆ ವಿಷಯ ಅಂತ ಹೇಳ್ತಾರೆ. ಸರಿ, ಚರ್ಚೆ ಆಗ್ತದೆ, ಆದ್ರೆ ನಾವ್ ಹೇಳ್ತಿರೋಂಥದ್ದು ನೀವು ಸುಮ್ಗೆ ಆರೋಪ ಮಾಡ್ಬಿಟ್ಟು ತಪ್ಪಿಸ್ಕೊಂಡು ಹೋಗ್ಬಿಡುವಂತದ್ದಲ್ಲ. ಬನ್ನಿ, ಏನಿದೆ ವ್ಯವಸ್ಥಿತವಾಗಿ ಸರಿಯಾದ ಡಾಕ್ಯುಮೆಂಟ್ಸ್ ಕೊಡಿ. ಹಾಗಾದ್ರೆ ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಯಾರೋ ಹಾದಿ ಬೀದಿಲಿ ಹೋಗೋರೆಲ್ಲ ಸುಮ್ನೆ ಆರೋಪ ಮಾಡ್ಬಿಟ್ರೆ ಅವ್ರೆಲ್ರಿಗೂ ಉತ್ತರ ಕೊಡ್ಕೊಂಡು ಕೂರಕ್ಕಾಗತ್ತಾ? ಇದನ್ನ ಬಹಳ ಸ್ಪಷ್ಟಪಡಿಸಬೇಕು. ಮತ್ತೆ ಈ ಹಿಂದೆ ಆಗಿರ್ತಕ್ಕಂತ ಅಲ್ಲ, ಒಂದ್ ನಿಮಿಷ ಕೇಳಿ ಸರ್, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನೀವು ಮಾತನಾಡ್ಬೇಕಾದ್ರೆ ಗೌರವಯುತವಾಗಿ ಕೇಳಿಸ್ಕೊಂಡಿದೀವಿ. ನೀವು ಸುಪ್ರೀಂ ಕೋರ್ಟ್ ನ ಆರ್ಡರ್ ಓದ್ಕೊಂಡು ಸುಮ್ನೆ ಬಂದಿಲ್ಲಿ ಹೇಳುವಂತದ್ದಲ್ಲ. ಸುಬ್ರಹ್ಮಣ್ಯಂ ಸ್ವಾಮಿ ವರ್ಸಸ್ ಎಲೆಕ್ಷನ್ ಕಮಿಷನ್ ಇರ್ಬೋದು, ಜೆಡಿಯು ವರ್ಸಸ್ ಎಲೆಕ್ಷನ್ ಕಮಿಷನ್ ಇರ್ಬೋದು, ಎಐಡಿಎಂಕೆ ವರ್ಸಸ್ ಎಲೆಕ್ಷನ್ ಕಮಿಷನ್ ಇರ್ಬೋದು, ಡಾಕ್ಟರ್ ದಿಲೀಪ್ ನಾರ್ ವರ್ಸಸ್ ಎಲೆಕ್ಷನ್ ಕಮಿಷನ್, ಈ ಅಷ್ಟೂ ಆರ್ಡರ್ ಗಳನ್ನ ನೋಡಿ ಸುಪ್ರೀಂ ಕೋರ್ಟ್ ಕೊಟ್ಟಂತ ಒಂದು ತೀರ್ಪನ್ನ ಬಹಳ ಸ್ಪಷ್ಟವಾಗಿ ಹೇಳಿದೆ. ಇವಿಎಂ ಅನ್ನುವಂಥದ್ದು ಯೂಸರ್ ಫ್ರೆಂಡ್ಲಿ. ಮತ್ತೆ ಬಹಳ ಸ್ಪಷ್ಟವಾಗಿ ನಿಮಗೆ ಕಾಂಗ್ರೆಸ್ನವ್ರಿಗೆ ಹೇಳಕ್ ಇಷ್ಟಪಡ್ತೀನಿ, ಬ್ಯಾಲೆಟ್ ಪೇಪರ್ ತಂದಿದ್ದೀರಲ್ವಾ, ಹಾಗಾದ್ರೆ ಬ್ಯಾಲೆಟ್ ಪೇಪರ್ ನ ಇತಿಹಾಸ ತೆಗೆದು ನೋಡಿದ್ರೆ ಅತ್ಯಂತ ದೊಡ್ಡ ಚುನಾವಣಾ ಅಕ್ರಮಗಳನ್ನ ಮಾಡಿರ್ತಕ್ಕಂಥದ್ದು ನಿಮ್ಮದೇ ಕಾಂಗ್ರೆಸ್ನವರು. ನಿಮ್ಮ ಘನತೆವೆತ್ತ ನಾಯಕರಾದಂತ ಇಂದಿರಾ ಗಾಂಧಿ ಅವರು, ರಾಜೀವ್ ಗಾಂಧಿ ಅವರು ಎಲ್ಲ ಕೂಡ ಬಹಳ ಸ್ಪಷ್ಟವಾಗಿ ಮಾತನಾಡಿದ್ದಾರೆ. ಹಾಗಾದ್ರೆ ನಿಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೊನ್ನೆ ಭಾಷಣ ಮಾಡಬೇಕಾದ್ರೆ ಹೇಳಿದ್ರು 1999ರಲ್ಲಿ ನನ್ನ ಸೋಲಿಸ್ಬಿಟ್ರು ಕೊಪ್ಪಳದ ಲೋಕಸಭಾ ಬೈ ಎಲೆಕ್ಷನ್ ಅಲ್ಲಿ ಅಂತ. ನಿಮ್ಮ ಗೃಹ ಮಂತ್ರಿಗಳು ಏನ್ ಹೇಳಿದ್ರು, ಪರಮೇಶ್ವರ್ ಅವರು, ಹಾಗೆಲ್ಲ ಹೇಗೆ ವೋಟ್ ಮಾಡ್ತೀವಿ ಅಂತಂದ್ರೆ ಒಬ್ಬರೇ ಕುತ್ಕೊಂಡು 100 ಜನ ಓದ್ತಾ ಇದ್ರು ಬ್ಯಾಲೆಟ್ ಪೇಪರ್ ಅಲ್ಲಿ ಅಂತ. ಸೊ ಹಾಗಾಗಿ ನೀವು ಸುಮ್ನೆ ಸುಪ್ರೀಂ ಕೋರ್ಟ್ ಆರ್ಡರ್ ಗಳನ್ನ ಓದ್ದೆ, ವಿಚಾರಗಳನ್ನ ತಿಳ್ಕೊಳ್ಳದೆ ಸುಳ್ಳು ಮಾಹಿತಿ ಹೇಳುವಂತದ್ದಲ್ಲ. ನೋಡಿ, ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಸುಳ್ಳು ಆರೋಪ ಮಾಡಿ ನೀವು ತಪ್ಪಿಸ್ಕೊಂಡು ಹೋಗ್ಬಿಡಂತಲ್ಲ. ನಿಮ್ ರಾಹುಲ್ ಗಾಂಧಿ ಅವರು ದೊಡ್ಡ ಸಮಾವೇಶ ಮಾಡಿದ್ರು, ಸರಿ, ಸಮಾವೇಶ ಮಾಡಿ ಅಲ್ಲೇ ಇದ್ದಂತ 5 ನಿಮಿಷ ದೂರದಲ್ಲಿ ಇದ್ದಂತ ಚುನಾವಣಾ ಆಯೋಗ ಯಾಕೆ ಬಂದು ಅಫಿಡವಿಟ್ ಅನ್ನು ಸೈನ್ ಮಾಡಿ ಡ್ರಾಫ್ಟ್ ಕೊಡ್ಲಿಲ್ಲ? ಮಾತಾಡಿಸ್ತೀನಿ. ಒಬ್ರು ಮತಪತ್ರದ ಕಾಲದಲ್ಲಿ ನಡೀತಾ ಇತ್ತು, ಮೋಸ ನಡೀತಾ ಇತ್ತು. ದಿನೇಶ್, ಮತಪತ್ರದ ಕಾಲದಲ್ಲಿ ಬಹಳ ಮೋಸ ನಡೀತಾ ಇತ್ತು. ಬೂತ್ ಕ್ಯಾಪ್ಚರ್ ಮಾಡ್ಕೊಂಡ್ಬಿಡ್ತಾ ಇದ್ರು. ಒಬ್ಬರೇ ಕುತ್ಕೊಂಡು ಒತ್ತಿ ಒಂದೇ ಚಿಹ್ನೆಗೆ ಒತ್ತಿ ಬೂತ್ ಒಳಗಡೆ ಮುಗಿಸ್ಬಿಡ್ತಿದ್ರು, ಪೆಟ್ಟಿಗೆ ಒಳಗಡೆ ಅದು ಕೌಂಟ್ ಆಗ್ಬಿಡ್ತು. ಯಾರೋ ಗೆದ್ಕೊಂಡ್ಬಿಡ್ತಿದ್ದ, ಬಂಡವಾಳಶಾಹಿನೋ ಬಲಾಢ್ಯನೋ ರಾಜಕೀಯ ಪ್ರಭಾವಿನೋ ಗೆದ್ಕೊಂಡ್ಬಿಡ್ತಿದ್ದ ಅಂತ. ಆ ಕಾಲದ ಆರೋಪವನ್ನು ಒಂದು ಪಕ್ಷ ನಂಬುವುದಾದರೆ, ಅದೇ ಆರೋಪವನ್ನು ಮತ್ತೆ ಹೇಳುವುದಾದರೆ, ಆ ಪಾರ್ಟಿಗೆ ಸಂಬಂಧಪಟ್ಟಂಥವ್ರೆ ಹೇಳುವುದಾದರೆ, ಈ ಕಾಲದ EVM ಬಗ್ಗೆ ಇನ್ನೊಬ್ಬ ರಾಜಕಾರಣಿಗೆ ಅಥವಾ ಒಬ್ಬ ನಾಯಕನಿಗೆ ಅವನು ಈ ಕಾಲದ EVM ಬಗ್ಗೆ ಒಂದು ಡೌಟ್ ಇದೆ. ಅದರಲ್ಲಿ EVM ಅಂತ ಅವ್ನು ನೇರವಾಗಿ ಹೇಳದೆ ಚುನಾವಣಾ ಆಯೋಗದ ಮೇಲೆ ಅನುಮಾನ ವ್ಯಕ್ತಪಡಿಸ್ತಿದ್ದಾನೆ. ಚುನಾವಣಾ ಆಯೋಗನೇ ಕೊಟ್ಟಿರ್ತಕ್ಕಂಥ ಡೇಟಾ ಮೇಲೆ ಅಂತಾಗ ಯಾರನ್ನು ಕೇಳಬೇಕಿಲ್ಲಿ? ಇದಕ್ಕೆ BJP ಆನ್ಸರ್ ಮಾಡಬಾರ್ದು. ಇದು BJP ಆನ್ಸರ್ ಮಾಡೋ ಕ್ವಶನ್ ಅಲ್ವೇ ಅಲ್ಲ. ಇದು ನರೇಂದ್ರ ಮೋದಿ ಅವರು ಆನ್ಸರ್ ಮಾಡಬಾರ್ದು, ಸಿದ್ದರಾಮಯ್ಯನೂ ಆನ್ಸರ್ ಮಾಡಿ, ದಾರಿ ಹೋಗೋನು ಆನ್ಸರ್ ಮಾಡಿ. ಒಂದು ವೇಳೆ ರಾಹುಲ್ ಗಾಂಧಿ ಇಲ್ಲಿ ಸುಳ್ಳು ಹೇಳಿದರೆ ಆಜೀವ ಪರ್ಯಂತ ಒಂದು ಸಾಂವಿಧಾನಿಕ ಸಂಸ್ಥೆ ವಿರುದ್ಧವಾಗಿ ನಯಾ ಪೈಸೆ ಡಾಕ್ಯುಮೆಂಟ್ ಇಲ್ಲದೆ ಈ ಮನುಷ್ಯ ಇಲ್ಲಿ ಹಿಂಗೆ ಯಾರೋ ಮಾಡಿದ್ದಾರೆ ಅಂತ ಹೇಳಿ ಜೈಲ್ಗೆ ಹಾಕ್ಬಿಡಿ, ಹಾಕ್ಸಿ. ಹೌದು, ಏನು ಕಂಪ್ಲೇಂಟ್ ಮಾಡಬೇಡಿ ಅಂತ ಇದೆ, ಕಾನೂನು ಇದೆ ದೇಶದಲ್ಲಿ. ಅದು ಯಾರ ಮೇಲೆ? ಚುನಾವಣೆ ಆಯೋಗದ ಮೇಲೆ ಮಾಡ್ತಿರೋ ಕಂಪ್ಲೇಂಟ್. ಮತ್ತೆ ಪ್ರೆಸ್ ಮೀಟ್ ಮಾಡಿದ್ಯಾ ನೀನು? ಹೆಂಗಯ್ಯ ಮಾಡಿದೆ ನೀನು? ನಾನು ಇದು ಡೇಟಾನೇ ಕೊಟ್ಟಿಲ್ಲ ನಿನಗೆ, ಈ ಮತಪತ್ರ ನೀನು ತೋರಿಸಿರದೆ ಸುಳ್ಳು ಅಂತ ಹೇಳ್ಬೇಕಲ್ಲ. ಅದೇನು ಹೇಳದೇ ಇದ್ರೆ ಅದೇನು ಹೇಳ್ತೀವಿ? ಬರೀ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಸಾಕಲ್ವಾ ಇದು ಅಂತ? ಇಲ್ಲ, ಇವತ್ತು ಚುನಾವಣಾ ಆಯೋಗ ಏನ್ ಹೇಳ್ತಾ ಇದೆ ಅದು ಕಂಪ್ಲೀಟ್ಲಿ ರಾಂಗ್. ಯಾಕಂದ್ರೆ ಅವರು ಈಗ ಅವರೇ ಸಾಂವಿಧಾನಿಕ ಸಂಸ್ಥೆ ಅಂತ ಹೇಳ್ತೀವಿ, ಅದಕ್ಕೆ ಬಿಜೆಪಿನೂ ಪರ ಮಾತಾಡಂಗಿಲ್ಲ, ಕಾಂಗ್ರೆಸ್ ಪರ ಮಾತಾಡಂಗಿಲ್ಲ, ಏನಿಲ್ಲ. ಇವತ್ತು ನಾವು ಕೇಳೋ ಕ್ವಶನ್ಗೆ ಅವ್ರು ಆನ್ಸರ್ ಮಾಡ್ಬೇಕು ಅಷ್ಟೇ. ಈಗ ನಾವು ಯಾವ್ದೋ ಒಂದು RTI ಕೇಳ್ತೀವಿ, ಅವ್ರು ಕೊಡ್ತಾರೆ, ಯಾವ್ದೋ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಮುನ್ಸಿಪಾಲಿಟಿಲೋ. ಅದೇ ರೀತಿ ಇವತ್ತು ಚುನಾವಣಾ ಆಯೋಗನೂ ಕೂಡ ಈ ಮತಪಟ್ಟಿ ಪರಿಷ್ಕರಣೆ ಬಗ್ಗೆ ಅವರು ಸಮಂಜಸವಾದ ಉತ್ತರ ಕೊಡಬೇಕು, ಮತ್ತೆ ಡಾಟಾ ಕೊಡಬೇಕು. ಅಲ್ಲ, ಹೌದಪ್ಪ ರಾಹುಲ್ ಗಾಂಧಿ ನೀ ಸರಿ ಹೇಳಿಲ್ಲ ಅಂದ್ರೆ ಸರಿ ಹೇಳಿಲ್ಲ ಅಂತ ಡಿಕ್ಲರೇಷನ್ ಮಾಡ್ಬೇಕು, ಇಲ್ವಾ ತಪ್ಪು ಅಂದ್ರೆ ತಪ್ಪು ಅಂತ ಡಿಕ್ಲೇರ್ ಮಾಡ್ಬೇಕು. ಇವತ್ತು ಏನಾಗ್ತಾ ಇದೆ ಅಂದ್ರೆ ಅವರು ಎಸ್ಕೇಪ್ ರೂಟ್ ಅಲ್ಲಿ ಹೋಗ್ತಾ ಇದಾರೆ. ಮತ್ತೆ ಇನ್ನೊಂದು ವಿಡಿಯೋ ಡೆಲೀಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಈ ಏನು ಮತ ಮಾಡ್ತಿದ್ದದ್ದು ಅದನ್ನ ಯಾಕೆ ವಿಡಿಯೋ ಡೆಲೀಟ್ ಮಾಡ್ಬೇಕು 45 days ಅಲ್ಲಿ? ಅದನ್ನ ಯಾಕೆ ಕೊಡಲ್ಲ ಅಂತ ಯಾಕೆ ಹೇಳ್ಬೇಕು? ಯಾಕಂದ್ರೆ ಇವತ್ತು ನಾವು ನೋಡ್ದಂಗೆನೆ ಯಾರು ಹಾಸನದಲ್ಲಿ ಒಂದು ಇನ್ಸಿಡೆನ್ಸ್ ನಡೀತು. ಯಾರು ದೇವರಾಜೇಗೌಡರು ಹೇಳಿದ್ದಾರೆ, DC ಇಂದ ತಗೊಂಡ್ರಂತೆ. ಒಬ್ಬನೇ ವ್ಯಕ್ತಿ ಲೋಕಸಭಾ ಎಲೆಕ್ಷನ್ ಅಲ್ಲಿ 60 ವೋಟ್ ಒತ್ತಿದಾರಂತೆ. ಅದನ್ನ ನನ್ನ ಹತ್ರ ಇದೆ ಅಂತ ದೇವರಾಜೇಗೌಡರು ಒಂದು ಇಂಟರ್ವ್ಯೂ ನಲ್ಲಿ ಹೇಳಿದ್ರು. DC ಇಂದ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ, ನಾನು ಯಾವಾಗ ಬೇಕಾದ್ರೂ ಆ ವ್ಯಕ್ತಿನ ಇಳಿಸ್ತೀನಿ ಅಂತ. ಅಂದ್ರೆ ಅದೇ ರೀತಿ ಮಾಡ್ಬೋದಲ್ಲ. ಈಗ ಒಬ್ಬ ವ್ಯಕ್ತಿ ಒಳಗ್ ನುಗ್ಬಿಟ್ಟು 60 ವೋಟ್ ಒತ್ಕೊಂಡ್ರೆ ಆ ವಿಡಿಯೋ ಸಿಗುತ್ತಲ್ಲ, ಅದನ್ನ ನಾವು ನೋಡ್ಬೋದಲ್ಲ. ಒಂದು ಚುನಾವಣೆಯಲ್ಲಿ ಒಬ್ಬ ಅಧಿಕಾರಿ ಕ್ಯಾಮ್ರಾ CC ಕ್ಯಾಮ್ರಾ ಎದುರುಗಡೆ ಒತ್ತಿದ್ದು, ಆಮೇಲೆ ಬೇಡ ನಿಮ್ ಪಾರ್ಟಿನ ಪಂಜಾಬ್ ಆಗಿರ್ತಂತ ಘಟನೆ CC ಕ್ಯಾಮ್ರಾ ನೋಡ್ಬಿಟ್ಟು ಇವರೇ ಬ್ಯಾಲೆಟ್ ಪೇಪರ್ ನ ಮಾಡ್ಕೊಟ್ಟು. ಅಂದ್ರೆ ಎಲೆಕ್ಷನ್ ಕಮಿಷನ್ ಒಳಗಡೆ ಎರಡನೇ ಪಾಯಿಂಟ್ ಏನ್ ಗೊತ್ತಾ ಸರ್, EVM ಬಗ್ಗೆ ಮಾತಾಡ್ತಿರ್ತಕ್ಕಂಥ ಹೊತ್ತಲ್ಲೇ ಒಂದು ವಿಡಿಯೋ ಕೊಡಿ. ವಿಡಿಯೋ ಅನ್ನೋದು ಏನಕ್ಕೆ ಚಿತ್ರೀಕರಣ ನಡೆಯುತ್ತೆ ಅವತ್ತು ಅಂತ ಹೇಳಿದ್ರೆ ಭದ್ರತೆ ದೃಷ್ಟಿಯಿಂದ. ಯಾರೋ ನುಗ್ಬಿಡಬಹುದು, ಹೊಡೆದು ಬಿಡಬಹುದು, ಮಾನಿಟರ್ ಮಾಡ್ಬೇಕು, ನಾಳೆ ದಿನ ಸಾಕ್ಷಿ ಬೇಕಾಗತ್ತೆ ಅಂತ ಹೇಳಿ. ಈ ಸಾಕ್ಷಿಯನ್ನ ಬರೀ ಆಯೋಗ ಇಟ್ಕೊಂಡ್ರೆ ಸಾಕಾ?
ಒಬ್ಬ ವ್ಯಕ್ತಿಗೆ ಅನುಮಾನ ಬಂತು, ನನ್ನ ಹೆಸರಲ್ಲಿ ಬೇರೆ ಯಾವುದೋ ರಾಜ್ಯದಲ್ಲಿ ಯಾವನೋ ಓಟ್ ಹಾಕ್ತಾ ಇದ್ದಾನೆ ಅಂತ ಬಂದಾಗ ಒಂದು ಸಮಯ ಸಿಕ್ಕೇ ಸಿಗುತ್ತಲ್ಲಿ. ಯಾರು ಬಂದರು, ಏನು ನಂಬರ್ ತೋರಿಸ್ತಪ್ಪ, ಯಾವ ID ಕಾರ್ಡ್ ತೋರಿಸ್ತಾ, ಎಷ್ಟನೇ ಸೆಕೆಂಡ್ ಎಷ್ಟೇ ನಿಮಿಷಕ್ಕೆ ಬಂದ ಅಂತ ಇದ್ರೆ ಪ್ರೂಫು ಆಗ್ಬಿಡ್ತಾ ಇತ್ತದು. ವಿಡಿಯೋ ಕೊಡಲ್ಲ, ಬರೀ 45 ದಿನ ಇಟ್ಕೋತೀನಿ, ಡಿಲೀಟ್ ಮಾಡಿಬಿಡ್ತೀನಿ ಅಂದರೆ ಆ ವಿಡಿಯೋ ಚಿತ್ರೀಕರಣದ ಪರ್ಪಸ್ಸೇ ನಾಶ ಆದಂಗಲ್ವಾ ಅಂತ ಸುಭಾಷ್ ಸರ್? 100% ಕರೆಕ್ಟ್ ಅದು. ಯಾಕಂದ್ರೆ ನೀವು ವಿಡಿಯೋ ಯಾಕೆ ಮಾಡ್ತೀರಿ, ವಿಡಿಯೋ ಮಾಡೋದು ಉದ್ದೇಶ ಏನು ಅಂತಂದ್ರೆ ಎಲ್ಲರೂ ಈ ರೀತಿಯ ಆರೋಪಗಳು ಬಂದಾಗ ಅದನ್ನ ನೀವು ಚೆಕ್ ಮಾಡಬಹುದು. ಈಗ ಒಬ್ಬ ವ್ಯಕ್ತಿಯ ಹೆಸರು ಬೇರೆ ಬೇರೆ 2 ಕಡೆ ಇದೆ ವೋಟರ್ ಲಿಸ್ಟ್ ಅಲ್ಲಿ ಅಂದ್ರೆ ಆ 2 ಬೂತಿನ ವಿಡಿಯೋಗಳನ್ನ ತೆಗೆದು ನೋಡಿದಾಗ ಅವನು 2 ಕಡೆ ಹೋಗಿ ವೋಟ್ ಹಾಕಿದ್ನೋ ಇಲ್ವೋ ಅಂತ ಗೊತ್ತಾಗತ್ತಲ್ಲ. ಇದು ಬಹಳ ಸಿಂಪಲ್ ಆದಂತ ವಿಚಾರ. ನೀವು ವಿಡಿಯೋ ಕೊಡ್ಲಿಕ್ಕೆ ರೆಡಿ ಇಲ್ಲ ಅಂತ ಅಂದ್ಮೇಲೆ ಮತ್ತು 45 1 ವರ್ಷದವರೆಗೂ ಇಡಬೇಕಾಗಿತ್ತು ಅದನ್ನ ಮೊದಲಿನ ಇದ್ರ ಪ್ರಕಾರ. ಅದನ್ನ ಈಗ 45 ದಿವಸದೊಳಗಡೆ ನೀವು ವಿಡಿಯೋನ ಡಿಲೀಟ್ ಮಾಡ್ತೀವಿ ಅಂತಂದ್ರೆ ನಿಮ್ಮ ಏನೋ ನೀವು ಮುಚ್ಚಿಡ್ಲಿಕ್ಕೆ ಮಾಡ್ತಾ ಇದೀರಿ ಅಂತ ಇದು ಬಹಳ ಸಿಂಪಲ್ ಆದಂತ ಒಂದು ವಿಚಾರ, ಎಲ್ಲರಿಗೂ ಕೂಡ ಗೊತ್ತಾಗುವಂತ ವಿಚಾರ. ಇದನ್ನ ಯಾರಿಗೂ ಗೊತ್ತಾಗಲ್ಲ ಅಂತ ಚುನಾವಣಾ ಆಯೋಗ ಅಂದ್ಕೊಂಡಿದೆ ಮತ್ತು ಅದಕ್ಕೆ ಏನೇನೋ ತರ್ಕಗಳನ್ನ ಕೊಡ್ತಾ ಇದೆ. ಯಾವುದು ಕೂಡ ಒಪ್ಪುವಂತ ತರ್ಕ ಅಲ್ಲ. ಚುನಾವಣಾ ಆಯೋಗ ಬಹಳ ಪಾರದರ್ಶಕವಾಗಿ ಈ ವಿಚಾರದೊಳಗಡೆ ಬರಲೇಬೇಕು. ಯಾಕಂತಂದ್ರೆ ಇದು ನಮ್ಮ ಚುನಾವಣಾ ಪ್ರಕ್ರಿಯೆ ಮತ್ತು ಪ್ರಜಾಪ್ರಭುತ್ವದ ಆರೋಗ್ಯದ ಒಂದು ಪ್ರಶ್ನೆ ಇದೆ ಇಲ್ಲಿ. ಪ್ರಜಾಪ್ರಭುತ್ವದ ಮೇಲಿನ ಜನರಿಗೆ ನಂಬಿಕೆ ಹೋಗುವಂತ ಪ್ರಶ್ನೆನೂ ಕೂಡ ಇದೆ. ಈಗ ಅಂತಾರಲ್ಲ, ವ್ಯವಸ್ಥೆಯ ಮೇಲಿನ ವಿಶ್ವಾಸವನ್ನ ಅಲುಗಾಡಿಸುವಂತ ಅಪನಂಬಿಕೆ ಬರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ, ಆರೋಪ ಮಾಡ್ತಾ ಇರೋರೆಲ್ಲರೂ ಅಂತ. ಹೌದಪ್ಪ, ಆ ರೀತಿ ಅವ್ರು ಆರೋಪ ಮಾಡ್ತಾ ಇದಾರಲ್ಲ, ಅವರು ಆ ಪ್ರಯತ್ನ ಮಾಡ್ತಾ ಇರ್ಬೋದು. ಅದನ್ನ ನಿವಾರಿಸಬೇಕಾದಂತವ್ರು ನೀವು ಸರಿಯಾಗಿ ಪಾರದರ್ಶಕವಾಗಿ ಉತ್ತರ ಕೊಡಿ. ನಾಳೆ ಅವ್ರ ಮಾತನ್ನ ಯಾರು ಕೂಡ ನಂಬಲ್ಲ. ನೀವು ಈ ರೀತಿ ಕಳ್ಳಾಟವನ್ನ ಆಡಿದ್ರೆ ಅವಾಗ ಅವ್ರು ಹೇಳ್ತಾ ಇರೋದು ಸರಿ ಅಂತ ಅನ್ಸುತ್ತೆ ಜನಗಳಿಗೆ. ವ್ಯವಸ್ಥೆ ಮೇಲಿನ ನಂಬಿಕೆ ತಾನೇ ಕರಗತ್ತೆ. ನಂಬಿಕೆ ಉಳಿಬೇಕು ಅಂತಂದ್ರೆ, ವ್ಯವಸ್ಥೆಯ ಮೇಲಿನ ನಂಬಿಕೆ ಉಳಿಬೇಕು ಅಂತಂದ್ರೆ ಚುನಾವಣಾ ಆಯೋಗ ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಪಾಯಿಂಟೆಡ್ ಪ್ರಶ್ನೆಗಳಿಗೆ ಪಾಯಿಂಟೆಡ್ ಉತ್ತರಗಳನ್ನ ಕೊಡ್ಬೇಕಲ್ಲ. ಈಗ ಧರ್ಮಸೇನಾ ಸರ್, ನೀವೇನೇ ರಿಫಾರ್ಮ್ಸ್ ಅನ್ನ ಮಾಡ್ಕೊಂಡ್ರು, ಮತಪತ್ರ ಅಂತ ನೀವು ಮಾಡ್ಕೊಂಡ್ರು ಕೂಡ ಚುನಾವಣೆ ನಡೆಸೋದು ಸಿದ್ದರಾಮಯ್ಯನವರಲ್ಲ. ಸಿದ್ದರಾಮಯ್ಯನವರು ಕ್ಯಾಂಡಿಡೇಟ್ ಅನ್ನು ಕೂಡ ಫೈನಲ್ ಮಾಡೋಕ್ಕಾಗಲ್ಲ. ಒಂದು ಪಕ್ಷದ ರಾಜ್ಯಾಧ್ಯಕ್ಷರು ಕ್ಯಾಂಡಿಡೇಟ್ ಫೈನಲ್ ಮಾಡ್ತಾರೆ, ಅದೊಂದು ಬೇರೆ ಇರಲಿ. ಅಫಿಷಿಯಲ್ ಆಗಿ, ಅನ್ಅಫಿಷಿಯಲ್ ಆಗಿ ಯಾರು ಆ ಬಣ ಈ ಬಣ ಅಂತ ಇದ್ದಿರುತ್ತೆ, ಅದು ಬೇರೆ ವಿಚಾರ. ಹೀಗಿದ್ದಾಗ ಆಯೋಗ ನಡೆಸುತ್ತಲ್ಲ, ಆಯೋಗದ ಮುಂದೆ ಏನೇನು ಸುಧಾರಣೆ ಆಗಬೇಕು ಅಂತ ನೀವು ಕೇಳಬೇಕು. ಈಗ ಸರ್, ನಾನು ಆಲ್ರೆಡಿ ಹೇಳಿದ್ದೀನಿ, BLA 2 ಇದೆಲ್ಲ ಅಪಾಯಿಂಟ್ಮೆಂಟ್ ಮಾಡಿದ್ರು. ಎಲೆಕ್ಷನ್ ಕಮಿಷನ್ ಒಂದು ಪಕ್ಷದ ಇವ್ರನ್ನು ಕೂಡ ಸಭೆ ಕರೆದಿಲ್ಲ ಅನ್ನೋದನ್ನ ನಾನು ಆಲ್ರೆಡಿ ಆಪಾದನೆ ಮಾಡಿದೆ ಸರ್. ಯಾಕೆಂದ್ರೆ ನಾನು ಅಲ್ಲೇ BLA 2 ಆಗಿ ನಾನು ಸರ್, ಈಗ ಅವರು ಬಿಜೆಪಿ ಅವ್ರು ಸರ್ ಒಂದೇ ಸೆಕೆಂಡ್, ಬಿಜೆಪಿ ಅವ್ರು ಹೇಳ್ತಾರಲ್ಲ, ನಿಮ್ಮ ಒಬ್ಬ ಸಂಸದ EVM ತೆಗೆದ್ಬಿಟ್ರೆ ಮೋದಿ ಅವ್ರು 100 ಸೀಟು ಗೆಲ್ಲಲ್ಲ ಅಂದ್ರಲ್ಲ, ಅದ್ ನಿಮಗ್ ಗೊತ್ತಿಲ್ವಾ ಸರ್? ಅದು ನಾವ್ ಹೇಳಿದ್ವಾ? ಅದನ್ನ ಕಾಂಗ್ರೆಸ್ನವ್ರು ಹೇಳಿದ್ವಾ? ಯಾರು ಹೇಳಿದ್ರು? ನಿಮ್ಮ EVM ಮೇಲೆ ನಂಬಿಕೆ ಇಲ್ಲ, ನಾವು ಅಪನಂಬಿಕೆ ಪಡೋದಕ್ಕೆ ನಿಮ್ಮ ಬಿಜೆಪಿ ಸಂಸದ ಹೇಳ್ದ 100 ಸೀಟು ಕೂಡ ಅಧಿಕಾರದ ಹತ್ರ ಬಂದ್ವಿ ತಾನೇ ನಾವು. ಸತ್ಯನ ಸುಳ್ಳು, ಈ ಸೀಟ್ಗಳನ್ನೇ ಸುಮಾರು 35-40 ಸೀಟ್ಗಳು ದೇಶದಲ್ಲಿ ಮಾಡಿದ್ದಾರೆ ಅನ್ನೋದನ್ನ ನಮ್ಮ ರಾಹುಲ್ ಗಾಂಧಿ ಸಾಹೇಬ್ರು ಅದನ್ನ ಆಪಾದನೆ ಮಾಡಿದ್ದಾರೆ. ಈಗ ನಮ್ಮ ಇವರೊಬ್ರು ಆಗಿಂದ ಪಕ್ಕದಲ್ಲೇ ಸುಭಾಷ್ ಅವ್ರು ಯಾರೋ ಮಾತಾಡ್ತಾ ಇದಾರಲ್ಲ, ನಾವು ನಿಮ್ಮನ್ನ ಕೇಳ್ತಾ ಇಲ್ಲ, ಮೋದಿ ಅವ್ರನ್ನಾಗ್ಲಿ ಬಿಜೆಪಿ ಅವ್ರನ್ನಾಗ್ಲಿ ನಿಮ್ಮ ಕೇಂದ್ರ ಸರ್ಕಾರ ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ಎಲೆಕ್ಷನ್ ಕಮಿಷನ್ ಗೆ. ಆರೋಪ ಹೇಳಿರೋದು ಚುನಾವಣಾ ಆಯೋಗ ಮತ್ತು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಕೆಲಸ ಮಾಡ್ತಾ ಇದಾರೆ ಅನ್ನೋ ಕಾರಣಕ್ಕೆ ಭಾರತೀಯ ಜನತಾ ಪಾರ್ಟಿ ಸ್ಟ್ಯಾಂಡ್ ತಗೊಂಡಿದೆ. ನೀವು ಕೇಳ್ರಿ, ನಿಮ್ ಬಿಜೆಪಿ ನಾವು ಅದನ್ನೇ ಕೇಳ್ತಿರೋದು. ಸಂಬಂಧ ಇಲ್ಲ, ನಮಗೂ ಸಂಬಂಧ ಇಲ್ಲ. ನಿಮ್ಗೂ ಈಗ ನೀವ್ಯಾಕೆ ನಿಮ್ ಬಿಜೆಪಿ ಅವ್ರು ಯಾಕೆ ಹೇಳಿದ್ರು 100 ಸೀಟ್ ಗೆಲ್ಲಲ್ಲ ಮೋದಿ ಅವ್ರು EVM ಇಲ್ಲ ಅಂತಂದ್ರೆ ಮಾಡ್ಸಿ, ಎಲ್ಲಾನು ತನಿಖೆ ಮಾಡ್ಸಿ, ಅವ್ರಿಗೆ ಬ್ರೈನ್ ಮ್ಯಾಪಿಂಗ್ ಮಾಡಿ ನಿಮ್ಮ ಸಂಸದನಿಗೆ. ಸೊ ನೋಡಿ, ಆಪಾದನೆ ನಾವು ನೀವು ಮಾಡ್ಕೊಂಡು ಕೂತ್ಕೊಂಡು ಡಿಬೇಟ್ ಮಾಡಿದ್ರೆ ಆಗಲ್ಲ ಸ್ವಾಮಿ. ಕಷ್ಟಪಟ್ಟು ಒಂದು ಪಕ್ಷಕ್ಕೆ ಬದ್ಧತೆಯಿಂದ ನಂಬಿಕೆ ಮೇಲೆ ಓಟ್ ಹಾಕ್ತಾನಲ್ಲ, ಅವನಿಗಿರೋದು ಕಷ್ಟ, ನಮಗೂ ನಿಮ್ಗಲ್ಲ. ಸುಭಾಷ್ ಸರ್, ಫೈನಲ್ ಕಮೆಂಟ್ ಸರ್. ನಿಮ್ದು ಹ್ಯಾಂಡ್ ರೈಸ್ ಮಾಡಿದ್ರಿ ಸುಭಾಷ್ ಸರ್. ಹ್ಯಾಂಡ್ ರೈಸ್ ಮಾಡಿದ್ರಿ. ಸರ್ ಒಂದ್ ನಿಮಿಷ. ಸುಭಾಷ್ ಸರ್, ಒಂದು ಫೈನಲ್ ಕಮೆಂಟ್ ಸರ್. ಫೈನಲ್ ಕಮೆಂಟ್ ಸರ್ ನಿಮ್ದು. ಇಲ್ಲ, ಹ್ಯಾಂಡ್ ರೈಸ್ ಮಾಡಿದ್ದೇನು ಅಂದ್ರೆ ಆ ರೀತಿ ಹೇಳಿದವ್ರು ಯಾರು ಅಂತ ಕೇಳಿದ್ರಲ್ಲ, ನಿಶಿಕಾಂತ್ ದುಬೆ ಅಂತ ಬಿಜೆಪಿಯ MP ಅದನ್ನ ಹೇಳಿದ್ದು. ಅದನ್ನ ನಾನು ಹೆಸರು ಹೇಳ್ಬೇಕಾಗಿತ್ತು ಅಷ್ಟೇ. ಫೈನಲ್ ಕಾಮೆಂಟ್ ಏನು ಅಂತಂದ್ರೆ ಈ ಚುನಾವಣಾ ಆಯೋಗ ಏನಿದೆ, ಈ ಎಲ್ಲಾ
ಜನರ ಮನಸ್ಸಿನೊಳಗಿರುವಂತ ಸಂಶಯಗಳನ್ನ ನಿವಾರಿಸಬೇಕು, ಪಾರದರ್ಶಕವಾಗಿ ನಡ್ಕೊಳ್ಬೇಕು. ಜನರ ಮನಸ್ಸಿನೊಳಗಡೆ ಸಂಶಯ ಬಂದಾಗಿದೆ. ಈಗ ಪೊಲಿಟಿಕಲ್ ಪಾರ್ಟಿಗಳ ಆರೋಪ ಮಾಡ್ತಾ ಇರೋದಂತ ಬಿಟ್ಬಿಡಿ, ಸಾಮಾನ್ಯ ಮತದಾರರಿಗೂ ಕೂಡ ಅವ್ರ ಮನಸ್ಸಿನೊಳಗಡೆ ಡೌಟ್ ಬಂದಾಗಿದೆ. ಮತ್ತು ಯಾರೋ ಒಬ್ರು ಹಾದಿ ಹೋಗ್ರು ಚುನಾವಣಾ ಆಯೋಗದ ಮೇಲೆ ಏನೋ ಒಂದು ಆರೋಪ ಮಾಡಿ ಹೋದ್ರು ಅಂತಲ್ಲ, ದೇಶದ ಲೋಕಸಭೆಯ ವಿರೋಧ ಪಕ್ಷದ ನಾಯಕ, ಅಧಿಕೃತ ವಿರೋಧ ಪಕ್ಷದ ನಾಯಕ, ಶಾಡೋ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತಾರೆ ರಾಹುಲ್ ಗಾಂಧಿ ಈ ಆರೋಪವನ್ನು ಮಾಡಿರೋದು. ಚುನಾವಣಾ ಆಯೋಗ ನೀವು ಕೇಳಿಸ್ಕೊಂಡಿಲ್ಲ ಅಂತ ಅನ್ಕೋತೀನಿ ನಾನು. ಹಿಂದೆ ಚುನಾವಣಾ ಆಯೋಗಗಳು ಚುನಾವಣಾ ಪ್ರಕ್ರಿಯೆ ಮೇಲೆ ಯಾರೋ ಆರೋಪ ಮಾಡಿರುವಂತ ವಿಚಾರ ಏನಾದ್ರೂ ಮಾಧ್ಯಮಗಳಲ್ಲಿ ಬಂದ್ರೆ ಅವುಗಳನ್ನೇ ಆಧರಿಸಿ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಡ್ತಾ ಇತ್ತು, ಅವುಗಳಿಗೆ ಪರಿಹಾರವನ್ನ ಕೊಡ್ತಾ ಇತ್ತು. ಇವತ್ತು ಅಧಿಕೃತವಾಗಿ ಹೇಳಿದ್ರು ಕೂಡ ಮಾತಾಡ್ಲಿಕ್ಕೆ ರೆಡಿ ಇಲ್ಲ ಚುನಾವಣಾ ಆಯೋಗ ಅಂತಂದ್ರೆ ಜನರಿಗೆ ಅಪನಂಬಿಕೆ ಬರದೇ ಇರತ್ತಾ? ಇದು ಬಹಳ ಸಿಂಪಲ್ ಆದ ಕ್ವಶನ್. ಫೈನ್, ಥ್ಯಾಂಕ್ ಯು ಸುಭಾಷ್ ಸರ್, ಥ್ಯಾಂಕ್ ಯು ಧರ್ಮಸೇನ ಸರ್, ಥ್ಯಾಂಕ್ ಯು ಉತ್ಕರ್ಷ್, ಥ್ಯಾಂಕ್ ಯು ದಿನೇಶ್ ಅವರೇ. ನೋಡಿ, ಇಂಥ ಒಂದು ಆರೋಪಗಳು ಬಂದಾಗ ಅದಕ್ಕೆ ಉತ್ತರವನ್ನು ಕೊಡಬೇಕಾಗುತ್ತೆ. ಆರೋಪ ಯಾರೇ ಮಾಡಿರಲಿ, ಆರೋಪ ಮಾಡಿದವನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಪ್ರೂವ್ ಮಾಡಬೇಕು. ಡಾಕ್ಯುಮೆಂಟ್ಸ್ ಅನ್ನೋ ವಿಚಾರ ಬಂದಾಗ ಇದು ಡಾಕ್ಯುಮೆಂಟ್ಸ್ ನಾನೇ ಕೊಟ್ಟಿದ್ದು ಡಾಕ್ಯುಮೆಂಟ್ ಅಂತ ಹೇಳಿ ಅವ್ರು ಹೇಳ್ತಿದ್ದಾರೆ. ಚುನಾವಣಾ ಆಯೋಗ ನಾನು ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ ನಾನೇ ಅಪ್ಲೈ ಮಾಡಿ ತಗೊಂಡೆ, 6 ತಿಂಗಳು ಬೇಕಾಯಿತು ಸೆಗ್ರಿಗೇಟ್ ಮಾಡಲಿಕ್ಕೆ ಅಂತ ಹೇಳಿ. ಆ ಡಾಕ್ಯುಮೆಂಟ್ ಲೋಪದೋಷಗಳನ್ನು ಆ ವ್ಯಕ್ತಿ ಹೇಳ್ತಿರೋದು ಸುಳ್ಳು ಅಂತ ಆದರೆ ಅದನ್ನು ಆಯೋಗ ಪ್ರೂವ್ ಮಾಡಬೇಕಾಗತ್ತೆ. ಇಲ್ಲಿ ಮತಪತ್ರವ EVM ಅನ್ನೋದು ವಿಚಾರ, ಮತದಾನ ಮಾಡುವ ವಿಧಾನ ಬದಲಾಗಬಹುದು, ಆದರೆ ಎಂಟೈರ್ ಮತದಾನದ ವಿಚಾರದಲ್ಲೇ ಮೋಸಗಳು ನಡೀತಾ ಇದ್ದರೆ ಮತಪತ್ರ ಆದರೂ ಮೋಸ ನಡೆಯುತ್ತೆ, EVM ಆದರೂ ಮೋಸ ನಡೆಯುತ್ತೆ. ಇದರಿಂದ ಚುನಾವಣಾ ಆಯೋಗ ಆಚೆ ಬರಲಿ ಅಂತ